madam, for vigilation. ವಾವ್, ಎಲ್ಲರಿಗೂ ಶುಭೋದಯ. ಸೊ ಇವತ್ತು ನಾವು ಬೇಸಿಕ್ ಕೋರ್ಸ್ ನ ಮೊದಲ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ಹೊಸಬಿದ್ರೆ ಅವರಿಗೆಲ್ಲ ಮತ್ತೊಮ್ಮೆ ಸುಸ್ವಾಗತ. ಸೊ ಇನ್ನು ಕೆಲವರು ಹೊಸದಾಗಿ ಯಾರು ರಿಜಿಸ್ಟರ್ ಮಾಡಿ ಜಾಯ್ನ್ ಆಗದೆ ಇರೋಣ, ಸ್ವಲ್ಪ ನೀವು ಫೋನ್ ಮಾಡಿ ಕರೆಯಬಹುದು. ಜಸ್ಟ್ ಕ್ವಿಕ್ ಆಗಿ 1 minute ಅಲ್ಲಿ ಪ್ಯಾರಲಲ್ಲಿ ಸೆಷನ್ ಶುರು ಇರುತ್ತೆ, ಬಟ್ ನೀವು ಫೋನ್ ಮಾಡಿ ಕರೆಯಬಹುದು. ಸೊ ಲೆಟ್ ಮಿ ಸ್ಟಾರ್ಟ್ ವಿತ್ ಒನ್ ಥಾಟ್. You relax in plane even though you don't know the pilot. You relax in ship even though you don't know the captain. Why don't you relax in life knowing that God is in control? ಅಲ್ವಾ, ಎಷ್ಟೊಂದು ಸೊಗಸಾಗಿದ್ದು. ಸೊ ನಾವು ಪ್ಲೇನ್ ಅಲ್ಲಿ ಗೊತ್ತಿಲ್ಲ ಅದ್ರ ಬಗ್ಗೆ, ಬಟ್ ರಿಲ್ಯಾಕ್ಸ್ ಆಗಿರ್ತೀವಿ, ಮೇಲ್ಗಡೆ ಇರ್ತೀವಿ. ಬಟ್ ಇವನ್ ಶಿಪ್ ಅಲ್ಲಿ ಕೂಡ ಕ್ಯಾಪ್ಟನ್ ಯಾರದ ಗೊತ್ತಿಲ್ಲ, ರಿಲ್ಯಾಕ್ಸ್ ಆಗಿರ್ತೀವಿ. ಅದೇ ರೀತಿ ನಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳು ಸುಖ ಇರ್ತವೆ, ಬಟ್ ನಾವು ಅದಕ್ಕೆ ವರಿ ಮಾಡೋದ್ರೆ ದೇವ್ರು ಇದ್ದಾನೆ ಅಂತ ನಾವು ಹೇಗೆ ರಿಲ್ಯಾಕ್ಸ್ ಆದ್ರೆ ನಮ್ಮ ಒಂದು ಅಂದ್ರೆ ರಿಲ್ಯಾಕ್ಸ್ ಅಂದ್ರೆ ಜಸ್ಟ್ ರಿಲ್ಯಾಕ್ಸ್ ಆಗಿ ಕೂಡೋದಲ್ಲ, ಅದಕ್ಕೆ ಏನೇನು ಬರುತ್ತೆ ಅದಕ್ಕೆ ನಾವು ಆಕ್ಷನ್ ಮಾಡ್ಬೇಕು. ಚಾಲೆಂಜಸ್ ಬಂದ್ರೆ ಮತ್ತೆ ನಾವೇನು ಅಚೀವ್ ಮಾಡ್ಬೇಕು ಅನ್ನೋದಕ್ಕೆ ಅದು ಕೂಡ ನಾವು ಆಕ್ಷನ್ ತಗೋಬೇಕಾಗುತ್ತೆ. ಅದನ್ನ ಮಾಡಿ ರಿಲ್ಯಾಕ್ಸ್ ಆದ್ರೆ ನಮ್ಮ ಡೆಫಿನೆಟ್ ಆಗಿ ನಾವು ನಮ್ಮ ಒಂದು ಜೀವನ ಸುಖಮಯವಾಗಿ ಇಡ್ಬೋದು. ಅದೇ ರೀತಿಯಲ್ಲಿ ನಾವು ಈ ನಮ್ಮ ಇವತ್ತು ಬೇಸಿಕ್ ಸ್ಟಾರ್ಟ್ ಮಾಡ್ತಿದ್ದೆ. ಕೆಲವೊಬ್ಬರಿಗೆ ಹೊಸಬರಿಗೆ ಏನಿದು ಹೇಗೆ ಅಂತ ಎಲ್ಲ ಡೌಟ್ ಇರ್ಬೋದು. ಬಟ್ ಜಸ್ಟ್ ರಿಲ್ಯಾಕ್ಸ್ ಇನ್ ಯುವರ್ ಅಪ್ಲೈನ್. ಸೊ ನಿಮ್ಮೆಲ್ಲ ಯಾರು ಸೇರಿಸಿದ್ರೆ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ನೀವು ರಿಲ್ಯಾಕ್ಸ್ ಆಗಿರಿ. ಬಟ್ ರಿಲ್ಯಾಕ್ಸ್ ಅಂದ್ರೆ ಹಾಗೆ ಮತ್ತೆ ಹೇಳಿದಾಗೆ ರಿಲ್ಯಾಕ್ಸ್ ಅಂದ್ರೆ ಹಾಗೆ ಕೂಡೋದಲ್ಲ. ಸೊ ಏನೇನ್ ನಾವು ಇಲ್ಲಿ ಕಲಿತೀವೋ ಅದನ್ನ ಆಕ್ಷನ್ ಕೂಡ ಆಗ್ಬೇಕು ಅಲ್ವಾ. ಬರೀ ನಾವು ಎಷ್ಟೊಂದು ಗೊತ್ತಿದೆ, ಬಟ್ ಅದು ಆಕ್ಷನ್ ಆಗದೇ ಇದ್ರೆ ನಾವು ನಮ್ಮ ಜೀವನದಲ್ಲಿ ಬೆಳೆಯೋಕೆ ಆಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಅಂಡ್ ಪುಟ್ ಇನ್ ಟು ಆಕ್ಷನ್. ಸೊ ದಟ್ ಇಸ್ ಒನ್ ಗುಡ್ ಥಿಂಗ್ ವಿ ಹ್ಯಾವ್ ಟು ಡೂ ಇನ್ ಲೈಫ್ ಅಂಡ್ ಎನಿ ಬಿಸ್ನೆಸ್ ಆರ್ ಎನಿ ಅವರ್ ಲೈಫ್. ಓಕೆ. ಸೊ ಪ್ರತಿದಿನ ನಾವು ಈ ಒಂದು ಸೆಷನ್ ಅಲ್ಲಿ ಒಂದು ವಿಲ್ ಹ್ಯಾವ್ ಸಮ್ ಒಂದು ಟಾಸ್ಕ್ಗಳು ಇರ್ತವೆ. ಸೊ ಅದನ್ನ ನಾವು ಮಾಡ್ತೀವಿ, ಅದನ್ನೆಲ್ಲ ಹೇಳ್ತಾ ಹೋಗ್ತೀವಿ. ಸೊ ಈಗ ಕೆಲವೊಂದು ಹೇಳ್ದಲ್ಲೇ ನಾವು ಮಾಡ್ತಾ ಇರ್ತೀವಿ. ನಿಮಗೆ ಇದು ಅನ್ಸ್ಬೋದು ಏನು ಮಾಡ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ವಿಜಿಲೇಷನ್ ಆಯ್ತು, ಮನಿ ಅಫರ್ಮೇಶನ್ ಆಯ್ತು ಅಲ್ವಾ. ಅದೇ ರೀತಿ ಬೇರೆ ಆಕ್ಷನ್ ಆಗ್ತಾ ಇರ್ತದೆ, ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಈಗ ಒಂದು ನೋಡಿ, ಬುಕ್ ರೀಡಿಂಗ್ ಕೂಡ ಒಂದು ಒಳ್ಳೆ ಅಭ್ಯಾಸ, ಅದನ್ನು ಕೂಡ ನೀವು ಮಾಡ್ಬೇಕಾಗತ್ತೆ. ಸೊ ಅದನ್ನ ಮುಂದೆ ಹೇಳ್ತೀವಿ. ಅದು ಈ ಒಂದು ನಾವು ಸೆಷನ್ ಕೂಡ ಬುಕ್ ರೀಡಿಂಗ್ ಮಾಡ್ತೀವಿ. ಸೊ ಅದನ್ನ ನಾವು ಐ ಲೈಕ್ ಟು ಇನ್ವೈಟ್ ಭಾರತಿ ಮೇಡಮ್ ಫಾರ್ ದ ಬುಕ್ ರೀಡಿಂಗ್. ವೆಲ್ಕಮ್ ಮೇಡಮ್, ಭಾರತಿ ಮೇಡಮ್. ಥ್ಯಾಂಕ್ ಯು ಸರ್. ನಾನು ಭಾರತಿ ಅಜಯಾದಿತ್ಯ, ಬೆಂಗಳೂರಿಂದ. ನಾನು ಬೇಸಿಕಲಿ ಬ್ಯೂಟಿಷಿಯನ್, ಜೊತೆಗೆ ನಾನು ಈ ವಂಡರ್ಫುಲ್ ಬಿಸ್ನೆಸ್ ನಾನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಗೆಲುವಿನ ರಹಸ್ಯ ನಾನು ಇವತ್ತು ತಿಳಿಸ್ಕೊಡ್ತಾ ಇರೋ ಒಂದು ವಿಚಾರ. ಪ್ರತಿಯೊಬ್ಬನಿಗೂ ತನ್ನ ಬದುಕಿನಲ್ಲಿ ಗೆಲುವು ಸಾಧಿಸಬೇಕೆಂಬ ಬಯಕೆ ಇರುತ್ತದೆ. ಯಾರು ಸೋಲಲು ಬಯಸುವುದಿಲ್ಲ, ಆದರೆ ಗೆಲುವಿನ ರಹಸ್ಯವೇನು ಎಂದು ತಿಳಿದಿರುವುದಿಲ್ಲ. ಆದ್ದರಿಂದ ಗೆಲ್ಲುವ ಇಚ್ಛೆ ಇದ್ದರೂ ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಹಾಗಿದ್ದರೆ ಈ ಪ್ರಪಂಚದಲ್ಲಿ ಗೆಲುವಿನ ಗುಟ್ಟೇನು? ಅಮೆರಿಕದ ಒಬ್ಬ ಕೋಟ್ಯಾಧೀಶ ಹೆನ್ರಿ ಫೋರ್ಡ್ ಅವರನ್ನ ಭೇಟಿಯಾದ ಪತ್ರಕರ್ತ ಪ್ರಶ್ನಿಸಿದ, ಸರ್, ನಿಮ್ಮ ಸ್ವಂತ ಪ್ರಯತ್ನದಿಂದ ಜಗತ್ತಿನಲ್ಲಿ ದೊಡ್ಡ ಶ್ರೀಮಂತರಾಗಿದ್ದೀರಿ, ನಿಮ್ಮ ಈ ಗೆಲುವಿನ ರಹಸ್ಯವೇನು? ಇದಕ್ಕೆ ಹೆನ್ರಿ ಫೋರ್ಡ್ ಮುಗುಳ್ನಕ್ಕು, ನನ್ನ ಗೆಲುವಿನ ಗುಟ್ಟು ಬೇರೇನಿಲ್ಲ, ಧೈರ್ಯ ಮತ್ತು ವಿಶ್ವಾಸ. ಇವೆರಡೂ ಇದ್ದಾಗ ಈ ಜಗತ್ತಿನಲ್ಲಿ ಎಲ್ಲಾ ಅಸಾಧ್ಯ ಕಾರ್ಯಗಳು ಸಾಧ್ಯವಾಗಿ ಪರಿಣಮಿಸುತ್ತವೆ ಎಂದು ಉತ್ತರಿಸಿದರು. ಪತ್ರಕರ್ತ ಹೇಳಿದ, ಕ್ಷಮಿಸಿ ಸರ್, ಧೈರ್ಯ ಮತ್ತು ವಿಶ್ವಾಸದಿಂದ ಎಲ್ಲಾ ಕಾರ್ಯಗಳು ಸಾಧ್ಯವಾಗುತ್ತದೆ ಎಂಬ ಮಾತನ್ನು ನಾನು ಒಪ್ಪಲಾರೆ. ನೀವೇ ಹೇಳಿ, ಧೈರ್ಯ ಮತ್ತು ವಿಶ್ವಾಸವಿದ್ದರೆ ಮಾತ್ರಕ್ಕೆ ತೂತುಗಳೇ ತುಂಬಿರುವ ಒಂದು ಜರಡಿಯಲ್ಲಿ ನೀರನ್ನು ತುಂಬಿಸಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಒಯ್ಯಲು ಸಾಧ್ಯವೇ ಅಂತ ಕೇಳಿದನು. ಹೆನ್ರಿ ಫೋರ್ಡ್ ತುಸು ಗಂಭೀರವಾಗಿ, ಖಂಡಿತ ಸಾಧ್ಯ, ಆದರೆ ಧೈರ್ಯ ಮತ್ತು ವಿಶ್ವಾಸದಿಂದ ಕಾಯಬೇಕು. ಆ ನೀರು ಚಳಿಗಾಲದಲ್ಲಿ ಮಂಜುಗಡ್ಡೆಯಾಗಿ ರೂಪಾಂತರಗೊಳ್ಳುವವರೆಗೆ ಕಾಯಬೇಕಾಗುತ್ತದೆ. ಆಗ ಜರಡಿಯಲ್ಲಿ ಎಷ್ಟೇ ತೂತುಗಳಿದ್ದರೂ ನೀರನ್ನು ಒಯ್ಯಬಹುದು ಎಂದು ನುಡಿದರು. ಪತ್ರಕರ್ತನ ಸವಾಲು ಅಂತ್ಯಗೊಂಡಿತ್ತು. ಆತ ತಲೆದೂಗಿದ, ಧನ್ಯವಾದ ಹೇಳಿ ಹೊರಟು ಹೋದ. ನಿಜ ವ್ಯಕ್ತಿಯ ಬದುಕಿನಲ್ಲಿ ಎಂಥ ಸಮಸ್ಯೆಗಳೇ ಬರಲಿ, ಧೈರ್ಯದಿಂದಿರಬೇಕು. ಅವುಗಳನ್ನು ಎದುರಿಸಬಲ್ಲೆ ಎಂಬ ದೃಢ ಆತ್ಮವಿಶ್ವಾಸವಿರಬೇಕು. ಅವಸರವಿರಬಾರದು, ಗಾಬರಿಯಾಗಬಾರದು. ಸೂಕ್ತ ಪರಿಹಾರ ಮತ್ತು ಉಪಾಯಗಳ ಬಗ್ಗೆ ಚಿಂತನೆ ಮಾಡಿ ನಿಧಾನವಾಗಿ ಸಮಸ್ಯೆಗಳ ಮೂಲ ಕಾರಣ ಕುರಿತು ವಿಶ್ಲೇಷಣೆ ಮಾಡಬೇಕು. ಯಾಕೆ ಹೀಗಾಯ್ತು? ಇದರಿಂದ ಮುಂದಕ್ಕೇನಾಗಬಹುದು? ಇದನ್ನು ಪರಿಹರಿಸಬೇಕಾದರೆ ನಾನೇನು ಮಾಡಬೇಕು? ಯಾರ್ಯಾರ ನೆರವು ಪಡೆಯಬಹುದು? ಇದೇ ಮೊದಲಾದ ಪ್ರಶ್ನೆಗಳನ್ನು ಹಾಕಿ
ಉತ್ತರಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕು. ಸಾಕಷ್ಟು ಪ್ರಯತ್ನ, ಸಾಧನೆ, ಪರಿಶ್ರಮ ಪಡಬೇಕು. ಈ ಸಮಸ್ಯೆ ಎಷ್ಟೇ ಅಗಾಧವಾಗಿರಲಿ, ಇದು ಸಮಸ್ಯೆಯೇ ಅಲ್ಲ, ಇದು ನಾನು ಸುಲಭವಾಗಿ ನಿವಾರಿಸಬಲ್ಲೆ ಎಂಬ ನಂಬಿಕೆ ನಮ್ಮಲ್ಲಿರಬೇಕು ಹಾಗೂ ಅದಕ್ಕನುಸಾರವಾಗಿ ಪ್ರಯತ್ನವನ್ನು ಆರಂಭಿಸಬೇಕು. ಸೂಕ್ತವಾದ ಯೋಜನೆಯನ್ನು ಹಾಕಿಕೊಂಡು ಮುನ್ನಡೆಯಬೇಕು. ಇಷ್ಟು ಮಾತ್ರವಲ್ಲ, ಪ್ರಾಮಾಣಿಕವಾದ ಪ್ರಯತ್ನ, ನಿರಂತರವಾದ ಸಾಧನೆ ನಡೆಸಿದರೆ ಭಗವಂತನ ಅನುಗ್ರಹ, ಆಶೀರ್ವಾದಗಳು ಇಂತಹ ವ್ಯಕ್ತಿಗಳಿಗೆ ದೊರೆಯುತ್ತವೆ ಎಂಬ ನಂಬಿಕೆಯೂ ನಮ್ಮಲ್ಲಿರಬೇಕು. ಆಗ ಸಮಸ್ಯೆಗಳ ಬೆಟ್ಟವನ್ನು ಸುಲಭವಾಗಿ ಏರಿಬಿಡಬಹುದು ಹಾಗೂ ಸುಲಭವಾಗಿ ಗೆಲುವು ಸಾಧ್ಯವಾಗಬಹುದು. ಅಸಾಧ್ಯವಾದದನ್ನು ಸಾಧಿಸಬಹುದು. ಇಂಥ ಗೆಲುವಿನ ದಾರಿಯಲ್ಲಿ ನಾವೆಲ್ಲ ಸಾಗಿದರೆ ಮಾತ್ರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭಾರತಿ ಮೇಡಮ್. ಒಳ್ಳೆಯ ಒಂದು ಬುಕ್ ರೀಡಿಂಗ್ ಮಾಡಿದಿರ. ಹೌದು, ಧೈರ್ಯ ಮತ್ತು ಸಾಹಸ ಮಾಡಿದ್ರೆ ಸೊ ನಾವೇನೆಲ್ಲ ನಮ್ಮ ಜೀವನದಲ್ಲಿ ಅಚೀವ್ ಮಾಡೋದು ಅಂತ ಹೇಳ್ಕೊಟ್ಟಿದ್ರ. ತುಂಬಾ ಥ್ಯಾಂಕ್ಸ್. ಈಗ ನೆಕ್ಸ್ಟ್ ನಾನು ಪ್ರಾಡಕ್ಟ್ ಆಫ್ ದ ಡೇ. ಸೊ ನಮ್ಮ ಒಂದು ಪ್ರಾಡಕ್ಟ್ ಕೂಡ ನಮ್ಮ ಬೋಧಿಕೆಯನ್ನ ಒಂದು ಬ್ಯಾಕ್ ಬೋನ್. ಸೊ ಅದರ ಬಗ್ಗೆ ಡೈಲಿ ನಾವು ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡ್ವಿ. ಅದನ್ನ ಹೇಳ್ಕೊಡಲಿಕ್ಕೆ ನಮ್ಮ ಲೀಡರ್ ಒಬ್ಬರು ಸುಶೀಲಾ ಮೇಡಮ್ ಇದ್ದಾರೆ. ಐ ವುಡ್ ಲೈಕ್ ಟು ಇನ್ವೈಟ್ ಸುಶೀಲಾ ಮೇಡಮ್. ವೆಲ್ಕಮ್ ಮೇಡಮ್. ಎಸ್, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಮುಂಜಾನೆಯ ಶುಭೋದಯ. ನಾನು ಸುಶೀಲಾ, ಹೌಸ್ ವೈಫ್ ಆಗಿದ್ದೇನೆ, ಹಾಗೆ ಟೈಲರಿಂಗ್ ಮಾಡುತ್ತಾ ಈ ಒಂದು ಆಪರ್ಚುನಿಟಿಯಲ್ಲಿ ಇದ್ದೇನೆ. ಎಸ್ ಫ್ರೆಂಡ್ಸ್, ನಾವು ದಿನಾಲು ಪಾತ್ರೆಗಳ ಒಂದು ಒಳ್ಳೆ ಅದ್ಭುತವಾದ ಒಂದು ಪ್ರಾಡಕ್ಟ್ ಅನ್ನು ನಿಮಗೆ ತೋರಿಸಲು ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ದಿನಾಲು ಒಂದು ಪಾತ್ರೆಗಳನ್ನೆಲ್ಲ ತೊಳಿಬೇಕಾಗ್ತದೆ. ಪಾತ್ರೆಗಳನ್ನೆಲ್ಲ ತೊಳಿಬೇಕಿದ್ರೆ ನಾವು ಏನಾದ್ರು ಮಾಡ್ತೇವೆ, ಒಂದಾ ಪೌಡರ್ ಹಾಕ್ತೇವೆ, ಇಲ್ಲದ್ರೆ ಯಾವ್ದಾದ್ರು ಒಂದು ಭಾರ ಅದ್ರಲ್ಲಿ ಏನಾದ್ರು ತೊಳಿತಾ ಇರ್ತೇವೆ. ಆದ್ರೆ ಅದರಿಂದ ತೊಳಿಯಿಂದ ಏನಾಗ್ತದೆ ಅಂದ್ರೆ ನಮ್ಮ ಕೈಗಳು ಸಹ ಹಾರ್ಡ್ ಆಗಿರುತ್ತದೆ. ಹಾಗೇನೆ ಅದು ಪಾತ್ರೆಗಳೆಲ್ಲ ಏನೋ ಅದರಲ್ಲಿ ಬಿಳಿ ಅಂಶಗಳೆಲ್ಲ ಅದರಲ್ಲೇ ಉಳಿದುಕೊಳ್ತದೆ. ಅದಕ್ಕೆ ಬದಲಾಗಿ ನಮ್ಮಲ್ಲಿ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ಇದೆ, ಅದನ್ನು ನಾನು ತೋರಿಸ್ತಾ ಇದ್ದೇನೆ. ಅದೇ ನಮ್ಮ ವಂಡರ್ ಡ್ರಾಪ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇದು ಹೆಸರಿಗೆ ತಕ್ಕಂತೆ ವಂಡರ್ ಆಗಿರುತ್ತದೆ. ಇದು ಅಷ್ಟು ಅದ್ಭುತವಾಗಿ ಇದು ಕೆಲಸ ಮಾಡ್ತದೆ. ಇದು ಈ ಒಂದು ಡ್ರಾಪ್ ಅಲ್ಲಿ 10 ಪಾತ್ರೆಗಳನ್ನು ಸಹ ಇದರಲ್ಲಿ ತೊಳೆಯಬಹುದು. ಮತ್ತೆ ನಮ್ಮ ಕೈಗಳು ಯಾವುದೇ ರೀತಿಯಲ್ಲಿ ಸಹ ಹೊರಟಾಗಿರುವುದಿಲ್ಲ. ಹಾಗೇನೆ ಕೈಗಳು ಸ್ಮೂತ್ ಆಗಿರ್ತದೆ. ಆಮೇಲೆ ಪಾತ್ರೆಗಳು ಸಹ ಹಾಗೆ ಬೇಗ ನಮಗೆ ತೊಳೆದಿಡ್ಲಿಕ್ಕೆ ಆಗ್ತದೆ. ಅಂದ್ರೆ ಜಿಡ್ಡಿನ ಅಂಶಗಳೆಲ್ಲ ಇದರಲ್ಲಿ ಹೋಗ್ತದೆ. ಕೆಲವೊಮ್ಮೆ ಪಾತ್ರೆಗಳು ಏನಾಗ್ತದೆ, ನಮ್ಮ ತಳ ಹಿಡ್ದಿರ್ತದೆ, ಆವಾಗ ಈ ಒಂದು ಡ್ರಾಪ್ ಇಂದ ಸಲೀಸಾಗಿ ತೊಳಿಲಿಕ್ಕೆ ಆಗ್ತದೆ. ಅದು ಅಲ್ಲದೆ ಇದು ಅಡ್ವಾನ್ಸ್ಡ್ ಕಾನ್ಸಂಟ್ರೇಟೆಡ್ ಡಿಶ್ ವಾಶ್ ಅಂತೇಳಿ ಹೇಳ್ಬೋದು. ಇದ್ರಲ್ಲಿ ಯಾವುದೇ ಕೆಮಿಕಲ್ಸ್ ಇರುವುದಿಲ್ಲ. ಅದ ಕಾರಣ ನಮ್ಮ ಯಾರಿಗಾದ್ರೂ ಎಲರ್ಜಿ ಇದ್ದ ಕೈಗಳಿಗೆ ಸಹ ಇದು ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಅಷ್ಟು ಚೆನ್ನಾಗಿ ಒಂದು ಒಳ್ಳೆ ಅದ್ಭುತವಾದ ಪ್ರಾಡಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್, ಇಷ್ಟ ಹೇಳಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ. ಥ್ಯಾಂಕ್ ಯು ಮೇಡಮ್. ಸೊ ಗೃಹಿಣಿಯರಿಗೆ ಬೇಕಾದಂತ ಒಂದು ಒಳ್ಳೆ ಅದ್ಭುತವಾದ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರೆ, ಖಂಡಿತ ಈ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಸುಶೀಲಾ ಮೇಡಮ್. ಈಗ ನಾವು ಮುಂದುವರ್ಸೋಣ. ಸೊ ಮುಂದುವರ್ಸೋ ಮುಂಚೆ ನನ್ನ ಪರಿಚಯ ನಾನು ಮಾಡಲಿಲ್ಲ. ಸೊ ನನ್ನ ಹೆಸರು ಶಿವಪ್ರಕಾಶ್. ನಾನು ಸಾಫ್ಟ್ವೇರ್ ಉದ್ಯೋಗದಲ್ಲಿದ್ದು ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಮಾಡ್ಬೇಕಂತ ಈ ಮೋದಿಕೆ ಅವಕಾಶವನ್ನು ತೆಗೆದುಕೊಂಡೆ. ಸೊ ಈ ಅವಕಾಶದಲ್ಲಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಇನ್ನೊಬ್ಬರಿಗೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ. ಸೊ ಒಂದು ಖಂಡಿತ ಈ ಒಂದು ತುಂಬಾ ಚೇಂಜ್ ಆಗಿದೆ ನನ್ನ ಜೀವನದಲ್ಲಿ ಕೂಡ ಈ ಒಂದು ಮೋದಿಕೆ ಅವಕಾಶದಲ್ಲಿ. ಸೊ ಮತ್ತೆ ಐ ವುಡ್ ಲೈಕ್ ಟು ಥ್ಯಾಂಕ್. ಸೊ ಯಾರೆಲ್ಲ ಮೊದಲಿಗೆ ನಾವೆಲ್ಲ ಏನು ಕಲ್ತಿದೀವಿ, ಇದು ಈ ಒಂದು ಬೆಳಗಿನ ಜಾವ 5 ಗಂಟೆಗೆ 4 ಸ್ಟಾರ್ಟ್ ಆಗಿದೆ. ಈ ಒಂದು ಸೆಷನ್ ಸ್ಟಾರ್ಟ್ ಆಗಿ ಕಾರಣೀಭೂತರಾದ ಸಂಧ್ಯಾ ಮೇಡಮ್ ಮತ್ತು ಕೃಷ್ಣಮೂರ್ತಿ, ನಮ್ಮ ಗ್ರೇಟ್ ಲೀಡರ್ಸ್, ಅವರಿಗೆ ನಾನು ಕೃತಜ್ಞತೆ ಹೇಳಲು ನಾನು ಬಯಸ್ತೀನಿ. ಮತ್ತೆ ನಾನು ಈ ಅವಕಾಶಕ್ಕೆ ಬರಲು ಸಂಧ್ಯಾ ಮೇಡಮ್, ಕೃಷ್ಣಮೂರ್ತಿ ಸರ್ ಮತ್ತೆ ಆನಂದೋಲೆ ಮೇಡಮ್ ಅವರಿಗೆ ಕೂಡ ನಾನು ಕೃತಜ್ಞತೆ ಹೇಳಲು ಬಯಸುತ್ತೇನೆ. ವಿತ್ ದಿಸ್ ವಿಲ್ ಸ್ಟಾರ್ಟ್ ದ ಪ್ರೋಗ್ರಾಮ್. ಸೊ ಬಿಫೋರ್ ದಟ್ ಐ ವುಡ್ ಲೈಕ್ ಟು ಇನ್ವೈಟ್ ಶಾರದಾಂಬಲ್ ಮೇಡಮ್. ಸೊ ಜಸ್ಟ್ ಟು ಟಾಕ್ ಅಬೌಟ್ ಅವರ ಒಂದು ಈ ಬೇಸಿಕ್ ಕೋರ್ಸ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೇಳಿದ್ರು. ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಡಿ. ವೆಲ್ಕಮ್ ಮೇಡಮ್. Thank you. Good morning. You relax in a plane even though you don't know the pilot. You relax in a ship even though you don't know the captain. Why don't you relax in life knowing that God is in control? So, ಎಲ್ಲರಿಗೂ ಶುಭೋದಯ. ನಾನು ಶಾರದಾಂಬಳ್, ಹೌಸ್ ವೈಫ್.
ಖಂಡಿತ ನಿಮ್ಮ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂಡ್ ವೆಲ್ಕಮ್ ಟು ದ ಬೇಸಿಕ್ ಕೋರ್ಸ್. ಇವತ್ತು ನಾವು ಏನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಹೊಸ ಬ್ಯಾಚ್ ಆಗಿ ಸ್ಟಾರ್ಟ್ ಮಾಡಿರೋರೆಲ್ಲರಿಗೂ ಯಾರೆಲ್ಲ ಬಂದಿದ್ದೀರಾ ಖಂಡಿತ ನಿಮಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಕೊಡ್ತೀವಿ. ವೆಲ್ಕಮ್. ಸೊ ಬೇಸಿಕ್ ಕೋರ್ಸ್ ಅಂದ್ರೆ ಏನು? ಈಗ ಎಲ್ಲರೂ ಮೋದಿ ಕೇರ್ ಅಲ್ಲಿ ನಿಮ್ಮ ಕನಸನ್ನ ಇನ್ವೆಸ್ಟ್ಮೆಂಟ್ ಆಗಿ ಇಟ್ಕೊಂಡು ಬಂದಿದ್ದೀರಾ, ಹೌದಲ್ವಾ? ಸೊ ಆ ಮೋದಿ ಕೇರ್ ಇಂದ ನಾನು ಏನ್ ಪಡ್ಕೊಳ್ಬೇಕು ಅಂತ ಇದ್ದೀರೋ ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನಮ್ಮ ಕನಸುಗಳಿಗೆ ನಾವು ಆಕ್ಷನ್ ಹಾಕ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕು, ನಾನು ಸೇರಿರುವಂತ ಮೋದಿ ಕೇರ್ ಯಾವ ಕಂಪನಿಯ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಲ್ವಾ, ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಬೇಕು. ಪ್ಲಸ್ ಇಲ್ಲಿ ಒಂದು ಸಿಸ್ಟಮ್ ಅಂತ ಇದೆ. ನಾವು ಯಾವುದೇ ಒಂದು ಕಡೆ ಹೋಗ್ಬೇಕು ಅಂದ್ರೆ ಸಿಸ್ಟಮ್ ನ ಫಾಲೋ ಅಪ್ ಮಾಡಿದಾಗ ಖಂಡಿತ ನಮ್ಮ ಒಂದು ದಾರಿ ಕ್ಲಿಯರ್ ಆಗಿರುತ್ತೆ. ನಾವ್ ಏನ್ ಮಾಡ್ಬೇಕು ಅನ್ನೋ ಒಂದು ವಿಷನ್ ನಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೆಲ್ಲ ಒಂದು ಡಿಸಿಷನ್ ತಗೊಂಡು ಬಂದಿದ್ದೀರಾ. ಸೊ ಹ್ಯಾಟ್ಸ್ ಆಫ್ ಟು ಯು ಆಲ್. ಓಕೆ. ಅಂಡ್ ಈಗ ಇಲ್ಲಿ ಬೇಸಿಕ್ ಕೋರ್ಸ್ ಅಲ್ಲಿ ಯಾರೆಲ್ಲ ಇದ್ದೀರಾ, ನಿಮಗೆ ಈ ಅವಕಾಶದಿಂದ ಏನ್ ಪಡ್ಕೊಂಡಿದ್ದೀರಾ? ಓಕೆ, ನಿಮ್ಮ ಒಂದು ನಿರ್ಧಾರ ತಗೊಂಡು ಬಂದಿದ್ದೀರಾ. ಸೊ ನೀವು ನಿಮ್ಮ ಬಗ್ಗೆ ಈ ಅವಕಾಶದಲ್ಲಿ ಒಂದು ಶಾರ್ಟ್ ಆಗಿ ನಿಮ್ಮ ಶೇರಿಂಗ್ಸ್ ನ ಮಾಡೋದಕ್ಕೆ ಎಲ್ಲಾರನ್ನು ಇನ್ವೈಟ್ ಮಾಡ್ತಾ ಇದ್ದೀನಿ. ಖಂಡಿತ ಎಲ್ಲರೂ ಬನ್ನಿ, ಹ್ಯಾಂಡ್ ರೈಸ್ ಮಾಡ್ತಾ ಒಬ್ರಿಗಿಂತ ಒಬ್ರು, ಸೊ ದಟ್ ನಾವು ಹೊಸಬ್ರು ಬಂದವ್ರಿಗೆ ನಾವು ಇವತ್ತು ವೆಲ್ಕಮ್ ಮಾಡೋದಕ್ಕೂ ಆಗುತ್ತೆ, ಅವ್ರಿಗೂ ಬೇಸಿಕ್ ಕೋರ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳಕ್ಕೂ ಆಗುತ್ತೆ. ಓಕೆ. ಸೊ ಎಸ್, ಬ್ಯಾಕ್ ಟು ಶಿವಪ್ರಕಾಶ್ ಸರ್. You can invite people and for sharings. Thank you. Thank you, madam. Thank you very much. So let me start myself. ಅದು ಬೇಸಿಕ್ ಕೋರ್ಸ್ ಬಗ್ಗೆ ನನಗೆ ಏನು ಉಪಯೋಗ ಆಯ್ತು ಅಂತ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ. ಸೊ ಹೊಸಬರೆಲ್ಲ ಕೂಡ ಜಯಶ್ರೀ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಸೊ ನಮಗೆ ಕರೆಕ್ಟ್ ಈಸಿ ಆಗುತ್ತೆ. ಸೊ ಐ ವಿಲ್ ಸ್ಟಾರ್ಟ್ ಫಸ್ಟ್. ಸೊ ನನಗೆ ಬೇಸಿಕ್ ಕೋರ್ಸ್ ಏನು ಉಪಯೋಗ ಆಯ್ತು ಅಂದ್ರೆ, ಸೊ ನೋಡಿ, ಐ ವಾಸ್ ಇನ್ ಮೋದಿ ಕೇರ್ ಬಿಸ್ನೆಸ್ ಬಟ್ ಐ ವಾಸ್ ನಾಟ್ ಇನ್ ಆಕ್ಷನ್ ಇರ್ಲಿಲ್ಲ. ಸೊ ಹಾಗೆ ಜಸ್ಟ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರು ಕೂಡ ಅದನ್ನ ಮಾಡೋ ಕೂಡ ಒಂದು ಹಿಂಜರಿತ ಇತ್ತು. ಆಗ ಈ ಒಂದು ಬೇಸಿಕ್ ಕೋರ್ಸ್ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಒಂದು ಆಕ್ಷನ್ ಬಂದೆ. ಸೊ ಈಗ ನನ್ನ ಬಿಸ್ನೆಸ್ ಕೂಡ ಬೆಳೀತಾ ಇದೆ. ಆಮೇಲೆ ಬರೀ ದಿಸ್ ನಾಟ್ ಓನ್ಲಿ ಬಿಸ್ನೆಸ್, ಇಲ್ಲಿ ಕೂಡ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಆಗ್ತಿದೆ. ನೋಡಿದ್ರೆ ಬೆಳಿಗ್ಗೆ ನಾವು ಸ್ಟಾರ್ಟ್ ವಿತ್ ಯೋಗ ಮಾಡಿದ್ವಿ, ಆಮೇಲೆ ವಿಜುಲೇಷನ್ ಮಾಡಿದ್ವಿ, ಮತ್ತೆ ಮನಿ ಇದ್ರದ್ದು ಕೂಡ ಫಾರ್ಮೇಶನ್ ಮಾಡಿದ್ವಿ. ಈ ತರ ಎಲ್ಲ ಒಂದು ದಿನ ಆಕ್ಟಿವಿಟೀಸ್ ಮಾಡೋದ್ರಿಂದ ನಾವು ಜನ ಡೈಲಿ ನಮ್ಮ ಮನಸ್ಸು ಹೇಗಿರ್ತದೆ, ನಾವು ಯಾರ ಜೊತೆ ಇಂಟ್ರಾಕ್ಷನ್ ಮಾಡ್ತೀವಿ, ಒಂದು ಒಳ್ಳೆ ಮನಸ್ಸಿರೋ ಜೊತೆ ನಾವು ಇಂಟ್ರಾಕ್ಟ್ ಮಾಡಿದ್ರೆ ನಮ್ಮ ಮನಸ್ಸು ಕೂಡ ಒಳ್ಳೇದಾಗಿರುತ್ತೆ. ನಾವು ಕೂಡ ಅಚೀವರ್ಸ್ ಕೂಡ ಇಂಟ್ರಾಕ್ಷನ್ ಅವಧಿ ಕೂಡ ಹಾಕ್ತಿವಿ. ಅದೇ ರೀತಿ ನಾವು ಡೈಲಿ ಒಂದು ಒಳ್ಳೆ ಲೀಡರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡೋದ್ರಿಂದ ನನ್ನ ಒಂದು ಲೈಫ್ ಮತ್ತೆ ನಾವು ಬಿಸ್ನೆಸ್ ಕೂಡ ಹೇಳಿ ಕಾಣ್ತಾ ಇದ್ದೀನಿ. ಡೆಫಿನೆಟ್ಲಿ ಇದು ಒಳ್ಳೆ ಅವಕಾಶ. ಇದನ್ನ ಎಲ್ಲರೂ ಯಾರು ಹೊಸಬ್ರಿದ್ದಾರೆ ಖಂಡಿತ ಒಂದು ದಿನ ಮಿಸ್ ಮಾಡ್ದಂಗೆ ಅಟೆಂಡ್ ಮಾಡಿ. ಸೊ ನಿಮ್ಮ ಜೀವನ ಮತ್ತೆ ನಿಮ್ಮ ಬಿಸ್ನೆಸ್ ಬೆಳೆಸಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಲೆಟ್ ಸ್ಟಾರ್ಟ್ ವಿತ್ ಅದರ್ ಶೇರಿಂಗ್. ಸೊ ಐ ವುಡ್ ಲೈಕ್ ಟು ಇನ್ವೈಟ್ ಜಯಶ್ರೀ ಮೇಡಮ್. ವೆಲ್ಕಮ್ ಮೇಡಮ್. ಜಯಶ್ರೀ ಮೇಡಮ್. ಎಸ್ ಫ್ರೆಂಡ್ಸ್, ಯಾರೆಲ್ಲ ಹೊಸಬ್ರಿದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಹೊಸ ಬೇಸಿಕ್ ಕೋರ್ಸಿಗೆ. ನಾನು ಜಯಶ್ರೀ, ಸಿಂಪಲ್ ಹೌಸ್ ವೈಫ್. ಹಸ್ಬೆಂಡ್ ಒಳ್ಳೆ ಜಾಬ್ ಅಲ್ಲಿ ಇದ್ದಾರೆ. ನನ್ಗೆ ಆಸೆ ಇದ್ದಿದ್ದು ಮನೆಯಲ್ಲೇ ಇದ್ದು ಏನಾದ್ರೂ ಮಾಡ್ಬೇಕು ಅಂತ. ಈ ಬ್ಯೂಟಿಫುಲ್ ಆಪರ್ಚುನಿಟಿ ಮೂಲಕ ನನ್ಗೆ ಒಂದು ಮನೆಯಲ್ಲೇ ಇದ್ದು ನನ್ಗೆ ಎಕ್ಸ್ಟ್ರಾ ಇನ್ಕಮ್ ಮಾಡಕ್ಕೆ ಆಗ್ತಾ ಇದೆ. ಹಾಗೆ ಈ ಬೇಸಿಕ್ ಕೋರ್ಸ್ ಅಲ್ಲಿ ಇರೋದ್ರಿಂದ ಹೊರಗಡೆ ಎಷ್ಟೊಂದು ಟ್ರೈನಿಂಗ್ಸ್ ಆಗ್ತಾ ಇರ್ಲಿಲ್ಲ ಅಟೆಂಡ್ ಆಗಕ್ಕೆ, ಮನೆಯಿಂದ ಹೊರಗಡೆ ಹೋಗಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿ ಮನೆಯಲ್ಲಿ ಇದ್ದುಕೊಂಡು ನಮ್ಗೆ ಟ್ರೈನಿಂಗ್ಸ್ ಕೂಡ ಅಟೆಂಡ್ ಆಗಕ್ ಆಗ್ತಾ ಇದೆ. ಎಷ್ಟೊಂದು ಬ್ಯೂಟಿಫುಲ್ ಒಂದೊಂದು ಚಾಪ್ಟರ್ ಕೂಡ ಇದರಲ್ಲಿ ಬರುವಂತ ಬೇಸಿಕ್ ಕೋರ್ಸ್ ಅಲ್ಲಿ ಏನ್ ಬರ್ತಾ ಇದೆ, ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ, ಬರೀ ಬಿಸ್ನೆಸ್ ಅಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ, ನಮ್ಮ ಮೆಂಟಾಲಿಟಿ ಚೇಂಜ್ ಮಾಡೋದಕ್ಕೂ ಕೂಡ, ನಮ್ಮ ಆಟಿಟ್ಯೂಡ್ ಚೇಂಜ್ ಮಾಡೋದಕ್ಕೂ ಕೂಡ ಈ ಬೇಸಿಕ್ ಕೋರ್ಸ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ಹಾಗೆ ನಮ್ಮ ಆಕ್ಷನ್ಗೆ ಸರ್ ಹೇಳಿದ್ರಲ್ವಾ, ಶಿವಪ್ರಕಾಶ್ ಸರ್, ಆಕ್ಷನ್ ಕೂಡ ಮಾಡೋದಕ್ಕೆ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ
ಮನೇಲಿ ಇದ್ಕೊಂಡು ಏನಾದ್ರು ಮಾಡೋದಕ್ಕೆ, ಅವರ ಮೂಲಕ ನಾವು ಬೇರೆಯವರನ್ನ ತರಿಸ್ಕೊಡೋದಕ್ಕೆ, ನಾಲೆಜ್ ಇಸ್ ಪವರ್ ಅಂತ ಹೇಳ್ತೀವಿ. ಸೊ ಮನೇಲಿ ಇದ್ದು ಕಲಿಯೋದಕ್ಕೆ ನಮ್ಗೆ ಈ ಬೇಸಿಕ್ ಕೋರ್ಸ್ ತುಂಬಾ ತುಂಬಾ ಹೆಲ್ಪ್ ಆಗ್ತಾ ಇದೆ. ಹಾಗೆ ನಮ್ಮ ಏನು ಇದರಲ್ಲಿ ಡೆವಲಪ್ಮೆಂಟ್ ಕೂಡ ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗೋದಕ್ಕೆ ಕೂಡ ತುಂಬಾ ಹೆಲ್ಪ್ ಆಗ್ತಾ ಇದೆ. ಎಲ್ರನ್ನ ಕೂಡ ವೆಲ್ಕಮ್ ಮಾಡ್ತಾ ಇದೀವಿ ಬೇಸಿಕ್ ಕೋರ್ಸ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಜಯಶ್ರೀ ಮೇಡಮ್. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್, ಜಯಶ್ರೀ ಮೇಡಮ್ ಒಬ್ಬ ಗ್ರೇಟ್ ಲೀಡರ್. ಸೊ ನೀವು ತುಂಬಾ ಮುಂದೆ ಹೋದಾಗೆಲ್ಲ ತುಂಬಾ ಅವರಿಂದ ಕಲಿತೀರಾ. ಸೊ ಥ್ಯಾಂಕ್ ಯು ಜಯಶ್ರೀ ಮೇಡಮ್. ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ನಾಗರತ್ನ ಮೇಡಮ್. ನಾಗರತ್ನ ಮೇಡಮ್ ಶೇರಿಂಗ್ ಮಾಡ್ತಾ ಇದ್ದೀರಾ? ಅದೇ ಯಾಕೋ ನೆಟ್ವರ್ಕ್ ಸಿಗ್ತಾ ಇಲ್ವಲ್ಲ. ಮಾತಾಡಿ ನಾಗರತ್ನ ಮೇಡಮ್. ಎಸ್, ನೆಟ್ವರ್ಕ್ ಸಿಗ್ತಾ ಇಲ್ಲ. ನೀವು ಮಾತಾಡಿ ಕೇಳ್ತಾ ಇದ್ದೆ. ಹೌದಾ? ಶೇರಿಂಗ್ ನೀವು ಮಾಡ್ತಾ ಇದ್ದೀರಾ? ಸರ್ ಹೇಳಿ. ಕೇಳಿಸ್ತಿದೆ ಅಲ್ವಾ? ಹೇಳಿ. ಕೇಳ್ತಾ ಎಲ್ರಿಗೂ ವಿಡಿಯೋ ಇದ್ ಮಾಡಕ್ ಆಗ್ತಿಲ್ಲ, ನೆಟ್ವರ್ಕ್ ಬರ್ತಾ ಇಲ್ಲ ಅನ್ಸುತ್ತೆ. ಎಲ್ರಿಗೂ ನಮಸ್ತೆ. ಪರವಾಗಿಲ್ಲ, ಹೇಳಿ. ನನ್ನ ಹೆಸರು ನಾಗರತ್ನ. ನಾನು ಹೆಲ್ದಿ ಮೆಡಿಟೆಕ್ ಅಲ್ಲಿ ವರ್ಕ್ ಮಾಡ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ ಅವಕಾಶ ತಗೊಳ್ಳೋ ಉದ್ದೇಶ ಅಷ್ಟೇ. ಎಕ್ಸ್ಟ್ರಾ ಇನ್ಕಮ್ ಬೇಕಿತ್ತು, ಅದ್ರ ಹೊರಗಡೆ ಪ್ರಪಂಚದಲ್ಲಿ ಎಕ್ಸ್ಟ್ರಾ ಇನ್ಕಮ್ ಮಾಡಕ್ಕೆ ಅವಕಾಶ ಇರಲಿಲ್ಲ. ಅಂತ ಟೈಮಲ್ಲಿ ಅವಕಾಶ ಕೊಟ್ಟು ಜಯಶ್ರೀ ಮೇಡಮ್ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಆದ್ರೆ ಇವಾಗ ಏನಪ್ಪಾ ಅಂತ ಹೇಳಿದ್ರೆ, ಬೇಸಿಕ್ ಕ್ಲಾಸ್ ಇಂದ ನಾನು ಕಲ್ತಿರೋದ್ರಿಂದ ನನಗೆ ಬೆಳಿಗ್ಗೆ ಹೇಳೋದಂದ್ರೆ ಆಗ್ತಿರ್ಲಿಲ್ಲ. ನನ್ನ ಹತ್ರ ಆಗಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೆ. ಆದ್ರೆ ಈ ಒಂದು ಕ್ಲಾಸು ಡೈಲಿ ಏನ್ ಕ್ಲಾಸ್ ಕೊಡ್ತಾ ಇದಾರೆ ಅದನ್ನ ನಾವು ತಗೊಂಡು ನಮ್ಮ ಲೈಫಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಯಾರೆಲ್ಲ ಬಂದಿದ್ದೀರಾ, ಈ ಅವಕಾಶ ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾವು ತಗೊಂಡ್ರೆ ನಮ್ಮ ಜೀವನದಲ್ಲಿ ನಾವು ಏನ್ ಬೇಕು ಅದನ್ನ ಪಡೆಯೋದಕ್ಕೆ ಒಂದೊಂದು ಸ್ಟೆಪ್ ಆಗಿ ಹೇಳ್ಕೊಡ್ತಾರೆ. ಅದನ್ನ ನಾವು ಕಲ್ತ್ಕೊಂಡಾಗ ಅಥವಾ ನಾವು ಅಳವಡಿಸ್ಕೊಂಡಾಗ, ನಾವು ಅದನ್ನ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದಾಗ ನಾವು ಆರಾಮ್ಸೆ ತಿಳ್ಕೊಬಹುದು. ನಮ್ಮ ಜೀವನದಲ್ಲಿ ನಮ್ಗೆ ಏನ್ ಬೇಕು, ಕನ್ಸು ಅಂತ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ನಾವು ಹೊರಗಡೆ ಪ್ರಪಂಚದಲ್ಲಿ ಕನ್ಸ್ಕೊಂಡ್ರೆ ನಮ್ಗೆ ಏನು ಸಾಧನೆ ಮಾಡಕ್ ಬಹಳ ಕಷ್ಟ ಇದೆ. ಆದ್ರೆ ಇಲ್ಲಿ ಒಂದೊಂದು ಸ್ಟೆಪ್ ಕೂಡ ಹೇಳ್ಕೊಡ್ತಾರೆ. ಅದನ್ನ ನಾವು ಅಳವಡಿಸ್ಕೊಂಡಾಗ, ನಾವು ಫೀಲ್ಡ್ ಅಲ್ಲಿ ಆಗಿದಾಗ ನಾವು ಆರಾಮ್ಸೆ ಕೂಡ ನಮ್ ಕನ್ಸನ್ನ ಪೂರೈಸ್ಕೋಬಹುದು. ಹೊಸಬ್ರು ಯಾರೆಲ್ಲ ಬಂದಿದ್ದೀರೋ ಅವರು ಯಾವತ್ತೂ ಕೂಡ ಕ್ಲಾಸ್ ಮಿಸ್ ಮಾಡ್ದೇನೆ ತಿಳ್ಕೊಳ್ಳಿ. ಯಾಕಂದ್ರೆ ಕಲಿತಾ ಹೋಗೋಣ. ಒಬ್ರೊಬ್ರು ಒಂದೊಂದು ಕ್ಲಾಸ್ ಅನ್ನ ಕೊಡ್ತಾರೆ. ಅದನ್ನ ನಾವು ಅಳವಡಿಸ್ಕೊಂಡ್ರೆ ತುಂಬಾ ಅದ್ಭುತವಾದ ಕ್ಲಾಸ್ ಇರೋದ್ರಿಂದ ನಮ್ಮ ಏನ್ ಬೇಕು ಅದನ್ನ ಪಡಿಬಹುದು. ಥ್ಯಾಂಕ್ ಯು, ಅವಕಾಶ ಕೊಟ್ಟಿದ್ದಕ್ಕೆ ಸರ್. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರತ್ನ ಮೇಡಮ್. ಸೊ ನಾಗರತ್ನ ಮೇಡಮ್ ಒಬ್ರು, ಅವರಿಂದ ನಾನೇನ್ ಕಲ್ತಿರೋ, ಅವರು ಫುಲ್ಲಿ ಆಕ್ಷನ್ ಓರಿಯೆಂಟೆಡ್, ಆಕ್ಷನ್ ಕ್ವೀನ್ ಅಂತ ಹೇಳ್ಬೋದು. ಸೊ ಅವರು ಯಾವಾಗ್ಲೂ ಫೀಲ್ಡ್ ಅಲ್ಲಿ ಆಕ್ಷನ್ ಮಾಡಿ ಒಂದು ಬಿಸ್ನೆಸ್ ಒಂದು ದೊಡ್ಡದಾಗಿ ಕಟ್ತಾ ಇದ್ದಾರೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ನಾಗರತ್ನ ಮೇಡಮ್. ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ಗಣೇಶ್ ಸರ್. ಗಣೇಶ್ ಸರ್, ವೆಲ್ಕಮ್ ಸರ್. ಮೋದಿಗೆ ಮಾರ್ನಿಂಗ್, ಗಣೇಶ್. ನನಗೀಗ ಬೇಸಿಕ್ ಕೋರ್ಸ್ ಇಂದ ನನಗೆ ಏನೆಲ್ಲ ಬೆನಿಫಿಟ್ ಆಗ್ತಿದೆ, ಒಂದು ಹೆಲ್ಪ್ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ ಇದು. ಯಾಕಂದ್ರೆ ಯಾವುದೇ ಒಂದು ವಿಷಯದಲ್ಲಿ ನಾವು ಏನೇ ಮಾಡ್ಬೇಕಂದ್ರೂ ದುಡ್ಡು ಕಾಸು ಅದು ಇದು ಮಾಡ್ತಾರೆ. ನಾನು ಒಂದು ಸಣ್ಣದಾಗಿ ನನ್ನ ಒಂದು ಸಕ್ಸಸ್ ನ ಇದ್ ಮಾಡಿ ಒಂದು ಟೈಟಲ್ ಅಂತ ಒಂದು ಜಂಪ್ ಆಗಿದ್ದಕ್ಕೆ ನೀವೆಲ್ಲರೂ ಕಂಗ್ರಾಚುಲೇಷನ್ ಮಾಡಿ ತುಂಬಾ ಖುಷಿ ಆಯ್ತು ನನಗೆ. ಮತ್ತೆ ಇದರಿಂದಾಗಿ ನನಗೆ ಇನ್ನೊಂದು ಬೆನಿಫಿಟ್ ಸಿಕ್ತು. ನೀವೊಬ್ರು ಸಕ್ಸಸ್ ಆಗೋದಲ್ಲ. ನಮ್ಮ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಸಂಧ್ಯಾ ಮೇಡಮ್ಗೆ. ಅವ್ರು ನನ್ಗೊಂದು ಅವಕಾಶ ಕೊಟ್ರು. ನೀವು ಸಕ್ಸಸ್ ಆಗೋದ್ ಜೊತೆಯಲ್ಲಿ ನಿಮ್ ಜೊತೆಲಿ ಇರೋರ್ಗು ಈ ಒಂದು ಅವಕಾಶದಲ್ಲಿ ಸಕ್ಸಸ್ ಆಗುವಂತ ಒಂದು ಅವಕಾಶ ಕೊಡ್ತಿದ್ದೀನಿ. ನಿಮ್ಮ ಜನನೆಲ್ಲ ಇನ್ವೈಟ್ ಮಾಡಿ ಈ ಒಂದು ಕ್ಲಾಸ್ಗೆ. ನೀವ್ ಹೆಂಗ್ ಸಕ್ಸಸ್ ಆದ್ರೋ ಅದನ್ನ ಹೇಳ್ಕೊಟ್ಟಿದ್ದಕ್ಕೆ ನೀವು ಸಕ್ಸಸ್ ಆಗಿದ್ದು. ಅವ್ರನ್ನು ಸಕ್ಸಸ್ ಮಾಡಕ್ಕೆ ನಿಮ್ಗೆ ಅವಕಾಶ ಕೊಡ್ತೀನಿ. ನಮ್ಮ ಜನಗಳನ್ನೆಲ್ಲಾನು ಇನ್ವೈಟ್ ಮಾಡಿದ್ರು. ಅದರಿಂದ ತುಂಬಾ ಖುಷಿ ಆಗ್ತೈತಿ. ಇಲ್ಲಿ ನನ್ನನ್ನ ಬೆಳ್ಸಕ್ಕಂತ ಒಬ್ರಿದ್ದಾರೆ. ನಾನ್ ಬೆಳೆಯೋ ಜೊತೆಲಿ ನನ್ನ ಜನನ ಬೆಳಿಬೋದಂತ ಇವತ್ತಿನ ದಿವಸ ಒಂದು ಇಬ್ಬರನ್ನ ನಾನು ಈ ಅವಕಾಶಕ್ಕೆ, ಈ ಬೆಳಗಿನ ಕೋರ್ಸ್ಗೆ ಇನ್ವೈಟ್ ಮಾಡಿದ್ದೀನಿ. ಇದು ತುಂಬಾ ಖುಷಿ ಆಗತ್ತೆ ನನಗೆ ಮೋದಿ ಕೇರಿಂದಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಣೇಶ್ ಸರ್. ಸೊ ಗಣೇಶ್ ಸರ್ ನೋಡಿ, ಅವರು ಹೊಸಬ್ರು ಆಗಿದ್ದಾರೆ. ಬಟ್ ಅವರು ಮುಂಚೆಗಿದ್ರು ಮೋದಿ ಕೈಲಿ. ಬಟ್ ಸ್ವಲ್ಪ ದಿನ ಅಂದ್ರೆ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರು. ಬಟ್ ಆಕ್ಷನ್ ಬಂದದ್ದು ಈಗ ಕೆಲವು ದಿನ ಸೇರಿದಂತ. ಅವರಿಂದ ಕೂಡ ನಾನು ತುಂಬಾ ಕಲ್ತಿದ್ದೆ. ಯಾಕಂದ್ರೆ ಅವರು ವೆರಿ ಮಚ್ ಕಮಿಟೆಡ್ ಫಾರ್ ದ ಕೋರ್ಸ್. ಮತ್ತೆ ಏನೇ ನಾವು ಇವೆಂಟ್ ಮಾಡಿದ್ರು ಕೂಡ ಬಹಳ ಕಮಿಟೆಡ್ ಆಗಿರ್ತಾರೆ. ಸೊ ಥ್ಯಾಂಕ್ ಯು ಗಣೇಶ್ ಸರ್. ನಿಮ್ಮಿಂದ ಕೂಡ ನಾನು ಬಹಳ ಕಲ್ತಿದ್ದೀನಿ. ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಇನ್ವೈಟ್ ಉಮೇಶ್ ಸರ್. ಸೊ ಅವರು ಕೂಡ ನೀವು ಬೆಳಗ್ಗೆ ನೋಡಿರ್ಬೋದು, ಅವ್ರು ಉಮೇಶ್ ಅವರನ್ನ. ಯೋಗ ಕ್ಲಾಸ್ ಅಲ್ಲಿ ಕೂಡ ಇದ್ರು. ಅವರು ಯೋಗ ಕೂಡ ಜೊತೆ ನಾನಿಲ್ಲ ಸಮಯದಲ್ಲಿ ಅವರು ಕೂಡ ಯೋಗ ಮಾಡ್ತಾರೆ. ಅವರು ಒಂದು ಒಳ್ಳೆ ನನಗೆ ಸಾರಥಿ ಆಗಿದ್ದಾರೆ. ಸೊ ವೆಲ್ಕಮ್ ಉಮೇಶ್ ಸರ್. ಗುಡ್ ಮಾರ್ನಿಂಗ್ ಟು ಆಲ್. ಸೊ ತುಂಬಾನೇ ಖುಷಿ ಆಗ್ತದೆ, ಎಲ್ಲ ಹೊಸ ಮುಖಗಳು ಇದೆ, ತುಂಬಾ ಖುಷಿ ಆಯ್ತು. ಫ್ರೆಂಡ್ಸ್, ನನ್ನ ಹೆಸರು ಉಮೇಶ್ ಅಂತ, ಪ್ರೈವೇಟ್ ಕಂಪನಿ ಫಿನಾನ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಜೊತೆಗೆ
ನಮ್ಮ ವಂಡರ್ಫುಲ್ ಮೋದಿಕೇರಿ ರೆಸಿಡೆನ್ಸಿ ಅವಕಾಶದಲ್ಲಿದ್ದೇನೆ. ತುಂಬಾ ಖುಷಿ ಆಯ್ತು. ಲೈಫ್ ಅಂತೂ ತುಂಬಾನೇ ಬದಲಾವಣೆ ಆಗಿದೆ. ಮೊದಲು ನಾನು ಕಂಗ್ರಾಚುಲೇಷನ್, ಆಮೇಲೆ ಗ್ರಾಟಿಟ್ಯೂಡ್ ಹೇಳಲೇಬೇಕು ನನ್ನ ಅಪ್ಲೈನ್ ಜಯಶ್ರೀ ಮೇಡಮ್ ಅವ್ರಿಗೆ. ಈ ಅವಕಾಶ ತೋರಿಸಿಲ್ಲ ಅಂತ ಇದ್ರೆ ಲೈಫ್ ಎಲ್ಲೋ ಒಂದ್ ಕಡೆ ಹೋಗ್ತಾ ಇತ್ತು ಅನಿಸ್ತಾ ಇತ್ತು. ಬಟ್ ಇವಾಗ ಒಂದು ಲೈಫ್ ಟ್ರ್ಯಾಕಿಗೆ ಬಂದಿದೆ. ಹೊರಗಡೆ ತುಂಬಾ ಜನ ಸಿಗ್ತಾರೆ, ಬಟ್ ಮಾತಾಡಕ್ಕೆ ಖಂಡಿತ ಸಾಧ್ಯ ಇರೋದಿಲ್ಲ. ಬಟ್ ಈ ಒಂದು ಅವಕಾಶದಲ್ಲಿ ಮಾತಾಡೋ ಒಂದು ಅವಕಾಶನೂ ಕೊಟ್ಟಿದ್ದಾರೆ. ಹೇಗೆ ಮಾತಾಡ್ಬಹುದು, ಜನರ ಜೊತೆಗೆ ಹೇಗೆ ಬೆರೀಬಹುದು ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ತುಂಬಾ ಲೈಫ್ ಬದಲಾವಣೆ ಆಗಿದೆ. ಭಾರತಿ ಮೇಡಮ್ ಬೆಳಿಗ್ಗೆ ವಿಜುವಲೈಸೇಷನ್ ಮಾಡಿದಾಗ ಹೇಳಿದ್ರು, ಜೀವನದಲ್ಲಿ 6 ವಿಷಯಗಳಿದೆ: ಐಶ್ವರ್ಯ, ಆರೋಗ್ಯ, ಬಾಂಧವ್ಯ, ಜೀವನ, ಶಿಕ್ಷಣ, ಆಧ್ಯಾತ್ಮ, ಕೊಡುಗೆ. ಇದೆಲ್ಲದನ್ನು ನಾವು ಈ ನಮ್ಮ ಮೋದಿಕೇರ್ ಬಿಸ್ನೆಸ್ ಅಲ್ಲಿ ಪಡಿಬಹುದು. ಹೊರಗಡೆ ಎಷ್ಟೋ ಕಷ್ಟಗಳು ಬಂದಾಗ್ಲೂ ಕೂಡ ನಮ್ಗೆ ನಮ್ಮ ಲೈಫ್ ಅನ್ನು ಲೀಡ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಗೌತಮ್ ಬುದ್ಧ ಅವರ ಒಂದು ಕೋಟ್ ನಂಗೆ ಹೇಳಕ್ಕೆ ತುಂಬಾ ಇಷ್ಟಪಡ್ತೇನೆ. ಅವ್ರು ಏನ್ ಹೇಳ್ತಾರೆ, ಇಫ್ ಯು ಲೈಟ್ ಅ ಲ್ಯಾಂಪ್ ಫಾರ್ ಸಂಬಡಿ ಇಟ್ ವಿಲ್ ಆಲ್ಸೋ ಬ್ರೈಟನ್ ಯುವರ್ ಪಾತ್. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಇನ್ನೊಬ್ಬರಿಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಲೈಟ್ ಹಾಕಿದ್ರೆ ನಮ್ಮ ದಾರಿ ಕೂಡ ಲೈಟ್ ಅಲ್ಲಿ ತುಂಬಾ ಜಾಸ್ತಿ ಬೆಳಗುತ್ತೆ ಅಲ್ವಾ? ಸೊ ಚೆನ್ನಾಗಿರುತ್ತೆ. ಅದೇ ತರ ನಮ್ಮ ಮೋದಿಕೇರ್ ಬಿಸ್ನೆಸ್ ಕೂಡ ಪ್ರತಿಯೊಬ್ಬರು ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡ್ತಾ ಹೋದಾಗ ನಮ್ಮ ಲೈಫ್ ತುಂಬಾನೇ ಫಾಸ್ಟ್ ಆಗಿ ಬೆಳೆಯುತ್ತೆ. ಲೈಫ್ ಜೊತೆಗೆ ನಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗಿ ಬೆಳೆಯುತ್ತೆ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಉಮೇಶ್. ಸರ್ ವಿಡಿಯೋ ಆನ್ ಮಾಡ್ಬೋದಾ? ಇನ್ನೊಂದು ನಾನು ನಿಮಗೆ ಕೇಳಿದ್ದೆ, ಲಾಫಿಂಗ್ ಆಕ್ಷನ್ ಆದ್ರೆ ಸಾಧ್ಯವಾದ್ರೆ ಈಗ ಮಾಡಕ್ಕಾಗತ್ತಾ? ಇಲ್ಲ, ನಾನು ಹೊರಗಡೆ ಇದ್ದೇನೆ. ನಾನು ಇನ್ನೊಂದ್ಸರಿ Okay. ಮಾಡೋಣ. ಸರಿ ಓಕೆ. ಸೊ ಉಮೇಶ್ ಸರ್ ಈ ನೋಸ್ ಫಾರ್ ಒನ್ ಆಫ್ ದ ಲಾಫಿಂಗ್ ಆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರನ್ನ ಇನ್ವೈಟ್ ಮಾಡೋಣ ಅಂದ್ರೆ, ಬಟ್ ಅವ್ರು ಹೊರಗಡೆ ಇದ್ದಾರೆ. ನೆಕ್ಸ್ಟ್ ಟೈಮ್ ಮಾಡ್ಸೋಣ. ಸೊ ಥ್ಯಾಂಕ್ ಯು ಉಮೇಶ್ ಸರ್. ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ಭಾರತಿ ಮೇಡಮ್. ವೆಲ್ಕಮ್ ಭಾರತಿ ಮೇಡಮ್. ಎಲ್ರಿಗೂ ನಮಸ್ಕಾರ, ಬೆಳಗಿನ ಶುಭೋದಯ. ನಾನು ಭಾರತೀಯ ಜಯಾದಿತ್ಯ. ನಾನು ಎಲ್ರಿಗೂನು ನನ್ಗೆ ಎಲ್ಲ ಸಾಮಾನ್ಯವಾಗಿ ನನ್ಗೆ ಎಲ್ಲ ಕಂಫರ್ಟ್ ಆಗಿತ್ತು. ಜೀವನ ಮಾಡೋದಕ್ಕೆ ಯಾವುದೇ ತೊಂದರೆ ಇರ್ಲಿಲ್ಲ. ಆದ್ರೆ ನನ್ಗೆ ನನ್ನದೇ ಆದ ಏನು ಒಂದು ಗುರುತಿಸ್ಕೊಳಕ್ಕೆ ನನಗೆ ಒಂದು ಅವಕಾಶ ಇರ್ಲಿಲ್ಲ. ಜೊತೆಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕು ಅನ್ನುವಾಗ ನಾವು ಪ್ರತಿಯೊಬ್ಬರಿಗೂ ನಾವೆಲ್ಲ ಈಗ ಕಾಣ್ತಾ ಇರೋದು ಅದೇನೆ. ನನ್ಗೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕು. ಯಾವ್ಯಾವ್ದು ಈಗೆಲ್ಲ ಕಲಬೆರಕೆ ಇದೆ, ಎಲ್ಲ ಏನೇನ್ ತೊಂದರೆಗಳು ಹೊರಗಡೆ ಸಿಗುವಂತದ್ರಲ್ಲಿ ನಮ್ಗೆ ಗ್ಯಾರಂಟಿ ಇರಲ್ಲ ಅಂತ. ಸೊ ಇದರಿಂದ ನಾನು ಈ ಅವಕಾಶದಲ್ಲಿ ಬಂದೆ. ಈಗ ನನ್ಗೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬರ್ತಾ ಇದೆ, ಮತ್ತೆ ನನ್ಗೆ ನಂದೇ ಆದ ನಂದು ಒಂದು ದುಡ್ಡು ಮಾಡೋದಕ್ಕೂ ಸಾಧ್ಯ ಆಗ್ತಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ಅಂದ್ರೆ ಇಲ್ಲಿ ಬೇಸಿಕ್ ಕೋರ್ಸ್ ಇಂದ ನಮ್ಗೆ ತುಂಬಾನೇ ಉಪಯೋಗ ಆಗಿದೆ. ಏನು ಅಂತಂದ್ರೆ ಈ ಬಿಸ್ನೆಸ್ಗೆ ನಾವು ಬಂದ್ವಿ, ಆದ್ರೆ ಯಾಕೆ ಬಂದಿದೀವಿ, ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅನ್ನೋದು ಒಂಥರ ಕನ್ಫ್ಯೂಷನ್ ಇದ್ದೇ ಇರುತ್ತೆ ನಮ್ಗೆ. ಬಂದಾದ್ಮೇಲೆ ನಮ್ಗೆ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡಕ್ಕೆ ತಗೊಂತೀವಿ. ಆದ್ರೆ ಬರೀ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು ಅಂದ್ರೂ ಹೇಗ್ ಯೂಸ್ ಮಾಡ್ಬೇಕು, ಅದ್ರದ್ದು ಕ್ವಾಂಟಿಟಿ ಏನು, ಕ್ವಾಲಿಟಿ ಏನು ಅಂತ ತಿಳ್ಕೊಳ್ಳೋದ್ರು ಇದ್ರಲ್ಲಿ ಬೇಸಿಕ್ ಕೋರ್ಸ್ ಅಲ್ಲಿ ನನಗೆ ಗೊತ್ತಾಯ್ತು. ಮತ್ತೆ ಮನೆಯಲ್ಲಿ ಇದ್ಕೊಂಡೇ ನಾವೆಲ್ಲ ಕಲಿಬಹುದು. ಈಗ ಹೊರಗಡೆ ಹೋಗೋಕೆ ಸದ್ಯ ಖಂಡಿತ ನಮ್ಗೆ ಹೆಂಗಸರಿಗಂತೂ ತುಂಬಾ ಕಷ್ಟ ಆಗುತ್ತೆ, ದೂರ ಎಲ್ಲ ಹೋಗೋದಿಕ್ಕೆ. ನಮ್ಗೆ ಮನೇಲಿ ಇದ್ಕೊಂಡೆ ಪ್ರತಿಯೊಂದು ತಿಳಿಸ್ಕೊಡ್ತಾ ಇದಾರೆ. ಥ್ಯಾಂಕ್ ಯು. ಮತ್ತೆ ಇದಲ್ದೆ ಆಕ್ಷನ್ ಅಂದ್ರೆ ಈಗ ಬಿಸ್ನೆಸ್ ಮಾಡ್ಬೇಕು ಅನ್ನುವಾಗ ನಾವು ಹೊರಗಡೆ ಮಾತಾಡ್ಲೇಬೇಕು, ಜನಗಳ ಹತ್ರ ಮಾತಾಡ್ತೀವಿ. ಆದ್ರೆ ಹೆಂಗ್ ಮಾತಾಡ್ಬೇಕು, ಅವರಿಂದ ಬರುವಂತ ಏನು ಅಬ್ಜೆಕ್ಷನ್ ಅದ್ರದ್ದು ಕೇಳ್ತಿರ್ತಾರೆ. ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಇದ್ ಯಾಕೆ, ಇದಿಲ್ಲ, ಅದಾಗೆ, ದುಡ್ಡು ಜಾಸ್ತಿ, ಇದು ಏನೇನೋ ಕ್ವಶನ್ಗಳು ಬರ್ತವೆ. ಅದನ್ನ ನಾವು ಅವ್ರಿಗೆ ಸರಿಯಾದ ಪ್ರತ್ಯುತ್ತರ ಕೊಡ್ಬೇಕು ಅಂದಾಗ, ಅಂದ್ರೆ ಅವ್ರಿಗೆ ತಿಳುವಳಿಕೆ ನೀಡ್ಬೇಕು ಅನ್ನುವಾಗ ನಮ್ಗೆ ಬೇಸಿಕ್ ಕೋರ್ಸ್ ತುಂಬಾ ಅವಶ್ಯಕತೆ. ಯಾಕೆಂತಂದ್ರೆ ಇಲ್ಲಿ ಪ್ರತಿಯೊಂದನ್ನು ಬಿಡಿಯಾಗಿ ನಮ್ಗೆ ತಿಳಿಸ್ಕೊಡ್ತಾರೆ. ಅದಲ್ಲದೆ ಪರ್ಸನಾಲಿಟಿ ಗ್ರೋತ್ ಅಂದ್ರೆ ನಮ್ಗೆ ನಾವೆಲ್ಲ ಆಲ್ಮೋಸ್ಟ್ ಹೆಂಗಸರು ಒಳಗಡೆನೆ ಸೇರಿರ್ತೀವಿ. ನಮ್ಗೆ ಹೊರಗಡೆ ಪ್ರಪಂಚದ ಅರಿವೇ ಗೊತ್ತಾಗಲ್ಲ. ಮಾತಾಡ್ಬೇಕು ಅಂತಾನೆ ಹೆಂಗ್ ಮಾತಾಡ್ಬೇಕು, ಹೇಗಿರ್ಬೇಕು ಅಂತ. ಇಲ್ಲಿ ನಮ್ಗೆ ಬೇಸಿಕ್ ಕೋರ್ಸ್ ಅಲ್ಲಿ ನಮ್ಗೆ ಪರ್ಸನಾಲಿಟಿ ಗ್ರೋತ್ ಕೂಡ ಆಗಿದೆ ನನ್ಗೆ. ಅದಲ್ದೆ ಮತ್ತೆ ಇದು ದೈನಂದಿನ ಜೀವನದಲ್ಲೂ ಕೂಡ ನಾವು ಈ ಬೇಸಿಕ್ ಕೋರ್ಸ್ ಇಂದ ಬರೀ ಬಿಸ್ನೆಸ್ಸೇ ಅಲ್ಲ, ನನ್ನ ಜೀವನದಲ್ಲಿ ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ಹೇಗೆ ನಾವು ಜೀವನ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದನ್ನ ಪ್ರತಿಯೊಬ್ರು ಪಡ್ಕೊಳ್ಳೇಬೇಕು. ಇಲ್ಲಿ ಹೊಸದಾಗಿ ಬಂದಿರೋರು ಎಲ್ರು ಇದನ್ನ ತುಂಬಾ ಎಂಜಾಯ್ ಮಾಡ್ತಾ ಕಲೀರಿ, ಉಪಯೋಗಿಸ್ಕೊಳ್ಳಿ. ನೀವು ಮುಂದೆ ಬನ್ನಿ. ಎಲ್ರಿಗೂ ಆದರದ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭಾರತಿ ಮೇಡಮ್. ಸೊ ಭಾರತಿ ಶೇರ್ ಮಾಡಿದ್ರಲ್ಲ ಗೊತ್ತಿಲ್ಲ, ಅವರು ಕೂಡ ಬ್ಯೂಟಿಷಿಯನ್ ಇದ್ದಾರೆ. ಸೊ ಡೆಫಿನೆಟ್ಲಿ ನಮ್ಗೆ ಏನಾದ್ರು ಬ್ಯೂಟಿ ಪ್ರಾಡಕ್ಟ್ ಬಗ್ಗೆ ಏನಾದ್ರು ಕ್ಲಾರಿಫಿಕೇಶನ್ ಬೇಕಂದ್ರೆ ನಾವು ಅವ್ರ ಹತ್ರನೇ ಹೋಗೋದು. ಮತ್ತು ತುಂಬಾ ದಿನದ ಈ
ಬಿಸ್ನೆಸ್ ಅಲ್ಲಿ ಅವ್ರು ಕೂಡ ಹೆಚ್ಚಿನ ಪ್ರಾಡಕ್ಟ್ಸ್ ಬಗ್ಗೆ ಆಗಲಿ ಯಾವುದೇ ವಿಷಯದ ಬಗ್ಗೆ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ಒಬ್ಬ ಯಂಗ್ ಎನರ್ಜೆಟಿಕ್ ಇರೋಂಥ ಈಗ ಹೊಸದಾಗಿ ಅಂದ್ರೆ ಅವರು ಕೂಡ ಮುಂಚೆ ದಿನ ಇದ್ದಾರೆ ಬಟ್ ಈಗ ನಮ್ಮ ಟೀಮ್ ನಲ್ಲಿ ಒಂದು ಎನರ್ಜೆಟಿಕ್ ಆಗಿ ಮಾಡ್ತಾ ಇದ್ದಾರೆ ಸುದೀಶ್ ಅವ್ರನ್ನ ಐ ವುಡ್ ಲೈಕ್ ಟು ಇನ್ವೈಟ್. ವೆಲ್ಕಮ್ ಸುದೀಶ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಓಕೆ ಮಾರ್ನಿಂಗ್ ಸರ್. 28 days ಬೇಸಿಕ್ ಕ್ಲಾಸಸ್ ನಮಗೆ ತುಂಬಾನೇ ಹೆಲ್ಪ್ ಆಯ್ತು ಸರ್. ಯಾಕಂದ್ರೆ ಯಾವ ತರ ಅಂದ್ರೆ ಒಂದು 2 hours ಬೇಗ ಹೇಳ್ತೀವಿ, ಇವಾಗ ಬೇರೆ ಕೆಲಸ 2 hours ಬೇಗ ಮುಗಿತಾ ಇದೆ. ಪ್ಲಸ್ ಹೆಲ್ತ್ ಟಿಪ್ಸ್, ಯಾವಾಗಲೂ ನಮಗೆ ಹೆಲ್ತ್ ಟಿಪ್ಸ್ ಬರುತ್ತೆ. ನೀರು ಕುಡಿಯೋದು ಯಾವ ತರ, ಹೆಲ್ತ್ ಯಾವ ತರ ಕಾಪಾಡ್ಬೇಕು, ಅದೇ ಇಂಪಾರ್ಟೆಂಟ್. ಯಾಕಂದ್ರೆ ಹೆಲ್ತ್ ಇದ್ರೆ ನಾವು ನಾಳೆ ವೆಲ್ತ್ ಆಗ್ಬೋದು, ನಾವು ಕೆಲಸ ಮಾಡೋಕೆ ಎನರ್ಜಿ ಅದು ಆಗಿರುತ್ತೆ. ಪ್ಲಸ್ ಇದು ನಾಟ್ ಓನ್ಲಿ ಮೋದಿಕೇರಿಗೆ ಮಾತ್ರ ಸೀಮಿತವಾಗಿರ್ಲಿಲ್ಲ ಕ್ಲಾಸ್. ನಮ್ಮ ಬೇರೆ ಇವಾಗ ಬೇರೆ ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೆ ಅಲ್ಗೂ ಹೆಲ್ಪ್ ಆಗುತ್ತೆ. ಇದು ಯಾವ ತರ ಇರ್ಬೇಕು ನಾವು ಒಂದು ಸ್ಟ್ರಕ್ಚರ್. ಮತ್ತೆ ಮೋದಿಕೇರ್ನ ಯಾವ್ದೋ ತರ ಮಾಡ್ತಾ ಇದ್ವಿ ಅಂದ್ರೆ ನಮ್ಗೆ ಇಷ್ಟ ಬಂದಾಗೆ ನಾವು ಯಾವ ತರ ಅಪ್ರೋಚ್ ಮಾಡ್ಬೇಕು, ಅಬ್ಜೆಕ್ಷನ್ ಬಂದಾಗ ಯಾವ ತರ ಹ್ಯಾಂಡಲ್ ಮಾಡ್ಬೇಕು, ಅದೆಲ್ಲ ನಮ್ಗೆ ಒಂದು ಸ್ಟ್ರಕ್ಚರ್ ವೈಸ್ ಗೊತ್ತಾಯ್ತು ಬೇಸಿಕ್ ಕ್ಲಾಸ್ ಇಂದ. ಥ್ಯಾಂಕ್ ಯು ಸರ್. ನನಗೆ ಅವಕಾಶ ಕೊಟ್ಟಂತ ನನ್ನ ಅಪ್ಲೈನರ್ಗೂ ಥ್ಯಾಂಕ್ ಯು ಹೇಳ್ತಾ, ನಾವು ಇದನ್ನ ಇನ್ನ ಕಂಟಿನ್ಯೂ ಡೈಲಿ ಮಾಡ್ತಾ ಇದೀವಿ. ಏನಕ್ಕಂದ್ರೆ ಕೆಲವೊಂದು ಕ್ಲಾಸಸ್ ಮಧ್ಯೆ ಮಿಸ್ ಆಗಿತ್ತೆ ಅದಕ್ಕೋಸ್ಕರ. ಎಸ್ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ಬೋದು ಸುದೀಶ್. ಹೌದು, ತೊಂದ್ರೆ ಇಲ್ಲ. ಓಕೆ ಸೊ ನಿಮ್ ಪರಿಚಯ ಹೇಳ್ತಾರೆ ಓಕೆ ಕ್ವಿಕ್ ಆಗಿ, ನಿಮ್ಮ ಪರಿಚಯ ಒಂದು ಹೇಳಿ ನಿಮ್ಮ ಬಗ್ಗೆ. ಸರ್. ನಾನು ಫುಲ್ ಸುದೀಶ್ ಶೆಟ್ಟಿ ಅಂತ ಹೇಳಿ. ನಾನು ಬೇಸಿಕ್ಲಿ ಬಂದು ಉಡುಪಿ, ಬಟ್ ಬೆಂಗಳೂರಲ್ಲಿ 7 years 8 years ಬೆಂಗಳೂರಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ. ಪ್ರೈವೇಟ್ ಲಿಮಿಟೆಡ್ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಪಾರ್ಟ್ ಟೈಮ್ ಅಲ್ಲಿ ನಾನು ಮೋದಿಕೇರ್ನ ಮಾಡ್ತಾ ಇರೋದು. ಬಟ್ ಮೋದಿಕೇರ್ ಬಂದು ನಾನು 1.5 year ಆಯ್ತು. 1 year ನಾನು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ. ಬಟ್ 6 months ಇಂದ ನಾನು ಮೋದಿಕೇರ್ನ ಬಿಸ್ನೆಸ್ ಆಗಿ ತಗೊಂಡು ಮಾಡ್ತಾ ಇದ್ದೀನಿ ಸರ್. ತುಂಬಾ ಒಂದು ಒಳ್ಳೆ ಅಪರ್ಚುನಿಟಿ ಮೋದಿಕೇರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸುದೀಶ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸುದೀಶ್ ಅವರು ಕೂಡ ಹೇಳಿದಾಗೆ ಅವರು ಹೊಸದಾಗಿ ನಮ್ಮ ಟೀಮಲ್ಲಿ ಇದ್ದಾರೆ. ಅವ್ರು ಕೂಡ ಸೊ ನೋಡಿ, ನಾವು ಹೊಸದಾಗಿ ಬಂದರೂ ಕೂಡ ಅವರು ಕೂಡ ಒಂದು ಕಲಿಯೋ ಒಂದು ಅವಕಾಶಗಳಿರುತ್ತೆ. ನಾನು ಕೂಡ ಎಷ್ಟೊಂದು ಇವರನ್ನ ಇಂಟರಾಕ್ಷನ್ ಆಗಿ ನಾನು ಕಲ್ತಿದ್ದೀನಿ. ಸೊ ಡೆಫಿನೆಟ್ಲಿ, ಸೊ ಆಲ್ ದ ಬೆಸ್ಟ್ ಸುದೀಶ್. ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ವುಡ್ ಲೈಕ್ ಟು ಇನ್ವೈಟ್ ಕೃಷ್ಣಪ್ಪ ಸರ್. ವೆಲ್ಕಮ್ ಕೃಷ್ಣಪ್ಪ ಸರ್. ಕೃಷ್ಣಪ್ಪ ಸರ್ ಇದ್ದೀರಾ? ಮ್ಯೂಟ್ ಅಲ್ಲಿ ಇದ್ದೀರಾ? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗಿನ ಶುಭೋದಯ. ಥ್ಯಾಂಕ್ ಯು ಶಿವಪ್ರಕಾಶ್. ನಿಮ್ಮಿಂದ ನಮ್ಗೆ ತುಂಬಾ ಇನ್ಸ್ಪಿರೇಷನ್. ನಾನು ಒಂದೇ ಒಂದು ಪಾಯಿಂಟ್ ನ ಹೇಳಕ್ ಇಷ್ಟಪಡ್ತೀನಿ. ನನಗೆ ಬೇಕು ಅಂತ ಅಂದಾಗ ಅದನ್ನ ಪಡಿಬೇಕು. ಈ ಮಾರ್ನಿಂಗ್ ಕ್ಲಾಸ್ ಅಂತೂ ತುಂಬಾ ಕಷ್ಟ ಅನಿಸ್ತೈತೆ ಬೇಕು ಅಂತ, ಆದ್ರೆ ಇದನ್ನ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡೋದು ತುಂಬಾ ಕಷ್ಟ. ಯಾರು ಸ್ವಲ್ಪ ದಿವಸ ಅಟೆಂಡ್ ಮಾಡ್ತಾರೆ, ಇನ್ನೊಂದ್ ಕ್ಲಾಸ್ ಅಟೆಂಡ್ ಮಾಡೋಣ ಅನಿಸ್ತೈತೆ. ಖಂಡಿತವಾಗ್ಲೂ ಆ ಇನ್ಸ್ಪಿರೇಷನ್ ತಗೊಂಡು ಅಟೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ಅವರ ಜೀವನದಲ್ಲಿ ಪರಿವರ್ತನೆ ಆಗ್ಬೋದು. ಯಾವುದೇ ಒಂದು ಸಣ್ಣ ನದಿ ಹರಿಯಕ್ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಹರಿತಾ ಇದ್ರೆ ಅದು ಗುರಿನ ಖಂಡಿತವಾಗ್ಲೂ ಸೇರ್ತೈತೆ, ಹೌದಲ್ವಾ? ಅದೇ ತರ ಯಾವಾಗ ಅದು ಎಷ್ಟೇ ಅಡ್ಡ ಆತಂಕಗಳು ಬರ್ಲಿ, ನೀವ್ ಎಷ್ಟು ದೊಡ್ಡ ಡ್ಯಾಮ್ ಕಟ್ರಿ, ಒಂದ್ ದಿವ್ಸ ಅದು ತುಂಬಿ ಹರಿತೈತೋ ಇಲ್ವೋ, ಅದೇ ತರ ಇಲ್ಲಿ ನೀವು ಎಷ್ಟೇ ಆತಂಕಗಳು ಬರ್ಬೋದು, ನೆಗೆಟಿವ್ ಇರೋದೇ ಇಲ್ಲ. ಯಾಕೆ ಗೊತ್ತಾ? ನೀರ್ ಹರಿತಾ ಇದ್ರೆ ಜನ ಅಡ್ಡ ಹಾಕೋದ್ ಜಾಸ್ತಿ. ಅಡ್ಡ ಹಾಕ್ತಾರೆ, ಅವ್ರು ಬಳಸ್ಕೋಬೇಕು ಅನಿಸ್ತೈತೆ. ಇಲ್ಲ ಅಡ್ಡ ಹಾಕ್ತಾರೆ, ನಮ್ಮ ಮನೆ ಕೊಚ್ಚೋಗ್ತೈತೆ ಅಂತ. ಅಡ್ಡ ಹಾಕ್ತಾರೆ, ಇದು ಇನ್ನೊಬ್ರು ತೊಂದರೆ ಆಗ್ತೈತೆ, ಮಣ್ಣು ಕೊಚ್ಚೋಗ್ತೈತೆ ಅಂತ. ಆದ್ರೆ ಅದು ಹರಿತಾನೆ ಇದ್ರೆ ಕೊನೆಗೊಂದ್ ದಿವ್ಸ ಅದು ಸಮುದ್ರ ಸೇರೇ ಅದ್ರ ಗುರಿ ಏನು? ಸಮುದ್ರ ಸೇರ್ಬೇಕು, ಹರಿಬೇಕು, ಮುಂದಕ್ಕೆ ಹೋಗ್ಬೇಕು, ಹರಿಬೇಕು, ಮುಂದಕ್ಕೆ ಹೋಗ್ಬೇಕು. ಇದ್ರಲ್ಲಿ ಅದೇ ತರ ಮೋದಿಕೇರಲ್ಲಿನೂ ನಿಮ್ ಗುರಿ ಸೇರ್ಬೇಕು ಅಂದ್ರೆ ಕಂಟಿನ್ಯೂಸ್ ಆಗಿ ಹರಿತಾ ಇರ್ಬೇಕು. ಕಂಟಿನ್ಯೂಸ್ ಆಗಿ ನೀವು ಈ ಒಂದು ಪಾಸಿಟಿವ್ ನ ತಗೊಂತಾ ಇರ್ಬೇಕು. ಖಂಡಿತವಾಗ್ಲೂ ಆ ಗುರಿ ಸೇರ್ತೀರಾ. ಯಾರ ಎಷ್ಟೇ ನೆಗೆಟಿವ್ ಮಾತಾಡ್ಲಿ ಬಿಡ್ಲಿ, ನೀವು ಖಂಡಿತವಾಗ್ಲೂ ಗೆಲ್ತೀರಾ ಅನ್ನೋದು ನನ್ನ ಒಂದು ದೃಢ ನಂಬಿಕೆ. ಇದೊಂದು ಸಂದೇಶನು ಎಲ್ಲಾರ್ಗುನು. ಆಮೇಲೆ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ, ಯಾರು ಅದ್ರಲ್ಲಿ ಎರಡು ಮಾತು ಹೇಳೋಂಗಿಲ್ಲ. ಆಮೇಲೆ ಇಲ್ಲಿ ಬೆಳಿಗ್ಗೆ ನಾವೇನು ಒಳ್ಳೇದನ್ನ ಪ್ರಾರಂಭ ಮಾಡ್ತೀವಿ, ಆ ದಿನ ಪೂರ್ತಿ ಒಳ್ಳೇದೇ ಆಗಿರುತ್ತೆ ನಿಮ್ಗೆ. ಯಾಕಂದ್ರೆ ನೀವು ಮಾತಾಡೋವಾಗ ನಿಮ್ ಕೈಯಲ್ಲಿ ಒಂದು ಬಾಲ್ ಇದೆ, ಎಷ್ಟು ದೂರ ಎಸಿತೀರೋ ಅಷ್ಟು ನಿಮ್ಗೆ ವಾಪಸ್ ಬರುತ್ತೆ. ಅಂದ್ರೆ ನೀವ್ ಎಷ್ಟು ನೆಗೆಟಿವ್ ಮಾತಾಡ್ತಿರೋ ಅಷ್ಟು ನೆಗೆಟಿವ್ ನಿಮಗ್ ಬರುತ್ತೆ. ಎಷ್ಟು ನೀವು ಪಾಸಿಟಿವ್ ಮಾತಾಡ್ತಿರೋ ಅಷ್ಟು ನಿಮ್ಗೆ ಪಾಸಿಟಿವ್ ಬರುತ್ತೆ. ಎಷ್ಟು ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ, ನಿಮ್ಮ ಮನಸ್ಸಿನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಪಾಸಿಟಿವ್ ತುಂಬಿಕೊಂಡಿರ್ತೀರೋ, ನೀವು ಅಷ್ಟು ಜನರ ಹತ್ರ ಅಷ್ಟು ಪಾಸಿಟಿವ್ ಮಾತಾಡ್ತೀರಾ, ಅಷ್ಟು ಪಾಸಿಟಿವ್ ನಿಮಗ್ ಬರುತ್ತೆ. ಅಷ್ಟು ನೀವು ಬೆಳವಣಿಗೆ ಆಗ್ತೀರಾ, ಅಷ್ಟು ನೀವು ಇಂಪ್ರೂವ್ ಆಗ್ತೀರಾ. ಈ ಮಾರ್ನಿಂಗ್ ಕ್ಲಾಸ್ ಇದೇ ಎಲ್ಲಾರ್ಗು ಹೇಳ್ಕೊಡ್ತಾ ಇರೋದು. ನೀವು ಬೆಳೀರಿ, ನಿಮ್ಮ ಜೊತೆಗಿರೋರ್ನು ಬೆಳೆಸ್ರಿ. ನಿಮ್ಮನ್ನ ಬಿಟ್ಟು ಹೋದಂತವ್ರನ್ನ ನೀವೇನು ಮಾಡಕ್ಕಾಗಲ್ಲ, ನಿಮ್ ಕೈಯಲ್ಲಿ ಇರಲ್ಲ. ಆದ್ರೆ ನಿಮ್ ಕೈಯಲ್ಲಿ ಬಂದಂತವ್ರನ್ನ, ನಿಮ್ ಮಾತನ್ನ ಬೆಲೆ ಕೊಟ್ಟಂತವ್ರನ್ನ
ನೀವು ಖಂಡಿತವಾಗ್ಲೂ ಬೆಳೆಸ್ಬೋದು. ಅವ್ರ ಮನದಲ್ಲಿ ನೀವ್ ಇರ್ತೀರಾ. ಅದೇ ನಮ್ಮ ಗುರುಗಳು ಕಲ್ಸ್ಕೊಡ್ತಾ ಇರೋದು. ಎಲ್ಲಾ ಗುರುಗಳಿಗೂ ವಂದನೆಗಳು. ಥ್ಯಾಂಕ್ ಯು ಶಿವಪ್ರಕಾಶ. ಥ್ಯಾಂಕ್ ಯು. ಓವರ್ ಟು ಯು. ಥ್ಯಾಂಕ್ ಯು ಸರ್. ನೀವು ಪರಿಚಯ ಹೇಳಿಲ್ಲ ಕೃಷ್ಣಪ್ಪ ಸರ್, ಹೇಳಿದ್ರ? ನನ್ನ ಪರಿಚಯ ಹೆಸರು ಹೇಳಿ. ಕೃಷ್ಣಪ್ಪ. ನಾನು ಸಹಕಾರ ನಗರ ಬೆಂಗಳೂರಲ್ಲಿ ಇದ್ದೀನಿ. ನಾನೊಂದು ಪ್ರೈವೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೆಡಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಸೂಪರ್ವೈಸರ್ ಆಗಿದ್ದೀನಿ. ಜೊತೆಗೆ ಮೋದಿ ಕೇರ್ನ ಒಂದು ಅವಕಾಶ ತಗೊಂಡು ನನ್ನ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಕ್ಕೆ ಈ ಒಂದು ಅವಕಾಶದಲ್ಲಿ ಇದ್ದೀನಿ. ಜೊತೆಗೆ ನನಗೆ ಯಾರೆಲ್ಲ ಈ ಪ್ರಾಡಕ್ಟ್ ನಾನು ಬಳಸಿದೀನಿ, ಚೆನ್ನಾಗಿದೆ, ನೀವು ಬಳಸಿ, ನೀವು ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ಸಂದೇಶ ಹೇಳ್ತಾ ಹೋಗ್ತಾ ಇದ್ದೀನಿ. ಯಾರೆಲ್ಲ ನಮ್ ಜೊತೆಗೆ ಬರ್ತಾರೋ ಅವ್ರನ್ನೆಲ್ಲಾರು ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೃಷ್ಣಪ್ಪ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಕೃಷ್ಣಪ್ಪ ಸರ್ ಕೂಡ ಓಲ್ಡ್ ಟೈಮರ್ ಇನ್ ಮೋದಿ ಕೇರ್ಸ್. ಅವರು ಕೂಡ ಅವ್ರ ಮಾತುಗಳನ್ನ ಕೇಳಿದ್ರೆ ಒಂಥರ ಮನಸ್ಸಿಗೆ ಒಂದು ಖುಷಿ ಅನ್ಸುತ್ತೆ. ಒಂಥರ ಸ್ಟ್ರೆಸ್ ಇದ್ರೆ ಒಂಥರ ರಿಲೀಫ್ ಮಾಡುತ್ತೆ. ತುಂಬಾ ಚೆನ್ನಾಗಿ ಇದರಿಂದ ತುಂಬಾ ಕಲಿಯೋದು ಕೂಡ ಇದೆ. ಸೊ ಡೆಫಿನೆಟ್ಲಿ ನಾವೆಲ್ಲ ಕಲಿಯೋಣ ಮುಂದೆ. ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ನೆಕ್ಸ್ಟ್ ಯಾರಿದ್ದೀರಾ? ಸುಶೀಲಾ ಮೇಡಮ್. ವೆಲ್ಕಮ್ ಸುಶೀಲಾ ಮೇಡಮ್. ನೆಕ್ಸ್ಟ್ ರಂಗನಾಥ್ ಸರ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಶುಭೋದಯ, ಮುಂಜಾನೆಯ ಶುಭೋದಯ ಹೇಳ್ತಾ ನಾನು ಸುಶೀಲಾ. ನಮಗೆ ಈ ಒಂದು ಕ್ಲಾಸಿಂದ ತುಂಬಾ ಪ್ರಯೋಜನ ಆಗಿದೆ. ಯಾಕೆಂದ್ರೆ ನನ್ನಲ್ಲೇ ತುಂಬಾ ಬದಲಾವಣೆ ಆಗಿದೆ. ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಂತ ನನ್ನ ಸಂಧ್ಯಾ ಮ್ಯಾಮ್ಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಕೆಲವೊಮ್ಮೆ ಬೆಳಿಗ್ಗೆ ಏಳ್ಕೆ ಆಗ್ತಾ ಇರ್ಲಿಲ್ಲ ನನಗೆ. ಫಸ್ಟ್ ನಂಗೆ ಬೆಳಿಗ್ಗೆ ಏಳ್ಕೆ ಆಗ್ತಾ ಇರ್ಲಿಲ್ಲ. ಅದು ನಂಗೆ ಬೆಳಿಗ್ಗೆ ಎದ್ದ ಮೇಲೆ ನನಗೆ ಅದರಿಂದ ತುಂಬಾ ಖುಷಿ ಇದಾಯ್ತು. ಅಂದ್ರೆ ಈಗ ಎನರ್ಜೆಟಿಕ್ ಆಗಿರ್ತೇವೆ ನಾವು ಬೆಳಿಗ್ಗೆ ಏಳುವುದರಿಂದ. ಅದು ಅಲ್ಲದೆ ಈಗ ನಮಗೆ ಹೊರಗಡೆ ಹೋಗಿ ಯೋಗಾಸನ ಮಾಡ್ಲಿಕ್ಕೆ ಆಗದಿದ್ದರೂ ಕೂಡ ಈ ಒಂದು ಅರ್ಧ ಗಂಟೆ ಯೋಗಾಸನ ಮಾಡಿದ್ರೆ ನನಗೆ ಎಷ್ಟೋ ಬೆನಿಫಿಟ್ ಆಗಿದೆ. ಇದರಿಂದ ತುಂಬಾ ಖುಷಿ ಆಗ್ತದೆ. ನಾವು ಎನರ್ಜಿ ಬೆಳಿಗ್ಗಿಂದ ಸಂಜೆ ತನಕ ಆದ್ರೂ ಕೂಡ ಯಾವುದೇ ಒಂದು ನೆಗೆಟಿವ್ ಥಿಂಕ್ ಹೋಗದ ಹಾಗೆ ನಮ್ಮನ್ನು ನಾವೇ ಕಾಪಾಡಿಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ನಾನು. ಮತ್ತೆ ನಮಗೆ ಹೆಲ್ತ್ ಸಹ ಹಾಗೆ ತುಂಬಾ ಒಳ್ಳೆ ಈ ಒಂದು ಆಪರ್ಚುನಿಟಿಯಲ್ಲಿ ಇರುವ ಕಾರಣ ನಮ್ಮ ಹೆಲ್ತ್ ಅನ್ನು ನಾವು ನೋಡಿಕೊಳ್ಳಿಕ್ಕೆ ಆಗ್ತದೆ. ಕೆಲವರೊಂದು ಟಿಪ್ಸ್ ಗಳ ಮಾತುಗಳನ್ನೆಲ್ಲ ಕೇಳುವಾಗ ನಮಗೆ ಅದು ನಾವು ಸಹ ಹಾಗೇನೆ ಮಾಡ್ಬೇಕು, ನಮ್ಮಿಂದ ಆಗ್ತದೆ ಅಂತ ಹೇಳುವಂತ ಕಾನ್ಫಿಡೆಂಟ್ ನಮಗೆ ಬರ್ತದೆ. ಅದರಿಂದ ಎಲ್ಲವನ್ನು ನಾನು ಕಲ್ತ್ಕೊಂಡಿದ್ದೇನೆ ಈ ಒಂದು ಕ್ಲಾಸಿಂದ. ನಂಗೆ ತುಂಬಾ ಪ್ರಯೋಜನ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಆಮೇಲೆ ನಾವು ಯೂಸ್ ಮಾಡಿದ ಮೇಲೆ ಏನಾದ್ರು ಈಗ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಅದು ಒಳ್ಳೇದಿದೆ ಅದನ್ನು ನಾವು ಇನ್ನೊಬ್ಬರಿಗೆ ಹೇಳುದ್ರಲ್ಲಿ ಏನ್ ತಪ್ಪು ಅಂತ ಹೇಳಿ ನಮಗೆ ಮೊದಲು ಹೇಳ್ತಾ ಇರ್ಲಿಲ್ಲ. ಈ ಒಂದು ಕ್ಲಾಸಿಗೆ ಅಟೆಂಡ್ ಆದ ಮೇಲೆ ಈಗ ಅದನ್ನು ಸಹ ಹೇಳ್ತಾ ಬರ್ತಾ ಇದ್ದೇನೆ ನಾನು. ಅವರು ಸಹ ಹಾಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಂಗೆ ತುಂಬಾ ಖುಷಿ ಆಗ್ತದೆ ಈ ಒಂದು ಕ್ಲಾಸ್ ಅಟೆಂಡ್ ಮಾಡುವುದರಿಂದ ಸರ್. ಹಾಗೆ ಥ್ಯಾಂಕ್ ಯು ಸರ್, ಇಷ್ಟ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಶಿವಪ್ರಕಾಶ್ ಸರ್ಗೆ. ಥ್ಯಾಂಕ್ ಯು ಸುಶೀಲಾ ಮೇಡಮ್. ಸೊ ಸುಶೀಲಾ ಮೇಡಮ್ ಕೂಡ ತುಂಬಾ ಚೆನ್ನಾಗಿ ಪ್ರಾಡಕ್ಟ್ಸ್ ಬಗ್ಗೆ ಬುಕ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅವರಿಂದ ಕೂಡ ತುಂಬಾ ಕಲಿಯೋದಿದೆ. ಸೊ ಡೆಫಿನೆಟ್ಲಿ ವಿಲ್ ಲರ್ನ್ ದಟ್. ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ರಂಗನಾಥ್ ಅವ್ರನ್ನ. ವೆಲ್ಕಮ್ ರಂಗನಾಥ್ ಆನ್ ದ ಸ್ಕ್ರೀನ್. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್ ನನ್ನ ಹೆಸರು ರಂಗನಾಥ್ ಅಂತ. ಸೊ ನಾನು ಒಂದು 1 year ಇಂದ ಮೋದಿ ಕೇರ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಿಸ್ನೆಸ್ ಆಗಿ ತಗೊಂಡು ಒಂದು 6 to 7 months ಆಯ್ತು. ಸೊ ನಾನು ಬೇಸಿಕಲಿ ಬೆಂಗಳೂರಿನವನು. ನನ್ನ ಅಪ್ಲೈನರ್ ಬಂದು ಸುಧೀರ್ ಶೆಟ್ಟಿ ಅಂತ. ಸೊ ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾನು ಯಾಕೆ ಮೋದಿ ಕೇರ್ ಸೆಲೆಕ್ಟ್ ಮಾಡಿದೆ ಅಂದ್ರೆ ಅದು ಪ್ರಾಡಕ್ಟ್ ಕ್ವಾಲಿಟಿ ಸರ್. ಸೊ ನಾನು ಮೊದಲಿಗೆ ಪೇಸ್ಟ್ ಯೂಸ್ ಮಾಡಿದೆ ನಾನು. ಸೊ ಅದರಿಂದ ನಾನು ಫ್ಯಾನ್ ಆದೆ ಮೋದಿ ಕೇರ್ ಇದಕ್ಕೆ. ಸೊ ಬೇಸಿಕ್ ಕೋರ್ಸ್ ಇಂದ ನನಗೇನು ಬೆನಿಫಿಟ್ ಆಯ್ತು ಅಂತಂದ್ರೆ ನಮ್ಮ ಆಲೋಚನೆಗಳಲ್ಲಿ ಸಣ್ಣ ಬದಲಾವಣೆಗಳನ್ನ ಸಣ್ಣ ಯೋಚನೆಗಳನ್ನ ಚೇಂಜ್ ಮಾಡ್ತಾ ಇದ್ರೆ ಸೊ ನಾವು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು, ಸಕ್ಸಸ್ ಕಾಣಿಸ್ಬೋದು ಅಂತ ಒಂದು ಒಳ್ಳೆ ಪಾಯಿಂಟ್ಸ್ ಗಳನ್ನ ಮೇಡಮ್ ಹೇಳಿದ್ರು. ಸೊ ಅದೇ ತರ ಕ್ಲಾಸಲ್ಲಿ ಸಿಕ್ತು ನಮ್ಗೆ. ಸೊ ನಾನು ಕೂಡ ಪ್ರತಿದಿನ ಆಕ್ಟಿವಿಟಿ ಮಾಡ್ತೀನಿ. ಪ್ರತಿಯೊಬ್ಬ ಕಸ್ಟಮರ್ಸ್ ಒಂದೇ ಒಂದು ಪ್ರಾಡಕ್ಟ್ ಅದು ಸಿಂಪಲ್ ಆಗಿ ಹೋದ್ರೆ ಒಂದು ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ 100% ಅವ್ರು ರಿಟರ್ನ್ ಆಗ್ತಾರೆ. ಸೊ ನಮಗೆ ಅದೇ ತರ ನಾವು ಡೈಲಿ ಆಕ್ಟಿವಿಟಿ ಮಾಡಿದಾಗ ಪ್ರತಿಯೊಂದು ಕಸ್ಟಮರ್ಗೂ ಒಂದು ಪ್ರಾಡಕ್ಟ್, ಸಿಂಪಲ್ ಪ್ರಾಡಕ್ಟ್, ಅಟ್ಲೀಸ್ಟ್ ಪೇಸ್ಟ್ ಅನ್ನು ಕೊಟ್ಟರು ಅವ್ರು ರಿಟರ್ನ್ ಆಗ್ತಾರೆ ನಮ್ಗೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಮೇಲೆ ಪ್ರತಿದಿನ ಆಕ್ಟಿವಿಟಿ ಮಾಡ್ತಾ ಇದ್ರಿ. ಸೊ 100% ಸಕ್ಸಸ್ ಆಗುತ್ತೆ. ಸೊ ಆಲೋಚನೆಯಲ್ಲಿ ಇದ್ದೀವಿ ಸರ್. ಸೊ ನಮ್ಗೆ ಅವಕಾಶ ಕೊಟ್ಟಂತ ಎಲ್ಲ ಅಪ್ಲೈನರ್ಗೂ ಧನ್ಯವಾದ ಸರ್. ಸೊ ಥ್ಯಾಂಕ್ ಯು ರಂಗನಾಥ್. ಸೊ ಡೆಫಿನೆಟ್ಲಿ ರಂಗನಾಥ್ ಮತ್ತೆ ಸುದೀಶ್ ಅವರು ತುಂಬಾ ಅವ್ರ ಅಪ್ಲೈನ್ ಅಂತ ಹೇಳಿದ್ರು. ಬಟ್ ಅವ್ರ ಅಪ್ಲೈನ್ ಅಂತ ನಾನು ನೋಡ್ತಾ ಇಲ್ಲ. ಆಕ್ಚುಲಿ ಏನಂದ್ರೆ ಅವ್ರ ಒಂಥರ ಟೀಮ್ ವರ್ಕ್ ಹೇಗೆ ಮಾಡೋದಂತ ಅವ್ರಿಂದ ಕಲಿಬೇಕಂತ ಅವರು ಯಾವ್ದೋ ಒಂದು ಆಕ್ಷನ್ ಡೈಲಿ ಆಕ್ಟಿವಿಟಿ ಮಾಡ್ತಾ ಇದ್ದಾರೆ, ಪಾರ್ಕ್ ಆಕ್ಟಿವಿಟಿ. ಸೊ ಅದನ್ನ ಅವರಿಂದ ನೋಡಿ ಕಲಿತೆ. ಸೊ ಒಂದು ಆಕ್ಷನ್ ಯಾವ್ದು ಮಾಡ್ತೀವಿ ಅದನ್ನ ಕಮಿಟೆಡ್ ಆಗಿ ಮಾಡಿದ್ರೆ ಒಂದು ದೊಡ್ಡದಾಗಿ ಬೆಳಿಬೋದಂತ ಅವರಿಂದ ನಾನು ಕಲಿತಾ ಇದ್ದೀನಿ ಡೆಫಿನೆಟ್ಲಿ. ಸೊ ಥ್ಯಾಂಕ್ ಯು ರಂಗನಾಥ್. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಶೇರಿಂಗ್. ಸೊ ನೆಕ್ಸ್ಟ್ ಯಾರೆಲ್ಲ ಹ್ಯಾಂಡ್ ರೈಸ್ ಮಾಡಿಲ್ಲ, ಸೊ
ಐ ವುಡ್ ಲೈಕ್ ಟು ಇನ್ವೈಟ್ ಅದರ್ಸ್, ಯಾರು ಶೇರ್ ಮಾಡಿಲ್ಲ ಅವರೆಲ್ಲ ಮಾಡ್ಬೋದು. ಸೊ ಮೇನ್ ನನ್ನ ಈ ಮೋದಿ ಕೇರಿಗೆ ಬರೋ ಅವಕಾಶಕ್ಕೆ ಒಂದು ಕಾರಣಭೂತರಾದ ಆನಂದವಲ್ಲಿ ಮೇಡಮ್, ಐ ಲೈಕ್ ಟು ಇನ್ವೈಟ್ ಇಫ್ ಆನಂದವಲ್ಲಿ ಮೇಡಮ್ ಇಸ್ ದೇರ್. ಮೇಡಮ್ ಇದ್ದೀರಾ? ನಂದಾ ಮೇಡಮ್, ಯಾರಾದ್ರೂ ಬರ್ಬೋದು ಕ್ವಿಕ್ ಆಗಿ. ಸರ್ ನೂರಮ್ಮ ಸರ್ ಶೇರ್ ಮಾಡಿಲ್ಲಲ್ಲ ನೀವು? ಎಸ್ ಸರ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಸರ್ ನೀವು ನೂರಮ್ಮ. ಮಿಸ್ ಮಾಡೋಕ್ಕಾಗಲ್ಲ. ಮೋದಿಕೇರ್ ಬರೋದಕ್ಕಿಂತ ಪೂರ್ವ ಒಂದು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಜೀವನದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದೆ. ಬಟ್ ಜೀವನದಲ್ಲಿ ಬದಲಾವಣೆ ಬಯಸಬೇಕಾದ್ರೆ ಗಾಡ್ ಗಿವನ್ ಅಪಾರ್ಚುನಿಟಿ ತರ ನಂಗೆ ಒಂದು ಅವಕಾಶ ಇತ್ತು ಥ್ರೂ ನಾಗರತ್ನ ಮೇಡಮ್ ಕಡೆಯಿಂದ. ಹಾಗೆ ನನ್ನ ಅಪ್ಲೈನ್ ಜಯಶ್ರೀ ಮೇಡಮ್ ಅವರು ನಮಗೆ ಹೆಚ್ಚಿಗೂ ಇನ್ಸ್ಪಿರೇಷನ್ ಕೊಡ್ತಾ ಇದ್ದಾರೆ. ಈ ಮಾರ್ನಿಂಗ್ ಕ್ಲಾಸ್ನ ಉದ್ದೇಶ ಕಲ್ಲಾಗಿ ಬಂದು ಶಿಲೆಯಾಗಿ ಜೀವಿಸುವುದು ಹೇಗೆ ಅನ್ನೋದನ್ನ ನಾವು ಮಾರ್ನಿಂಗ್ ಕ್ಲಾಸ್ ನಲ್ಲಿ ತಿಳ್ಕೋಬಹುದು. ಒಬ್ಬ ಮನುಷ್ಯನಲ್ಲಿ ಇರ್ತಕ್ಕಂಥ ಮನುಷ್ಯತ್ವ, ಪಶುತ್ವ, ಮೃಗತ್ವ ಮತ್ತು ದೈವತ್ವ ಇವುಗಳನ್ನು ನಾವು ಈ ಮಾರ್ನಿಂಗ್ ಕ್ಲಾಸ್ ಇಂದ ನಾವು ತಿಳ್ಕೋಬಹುದು. ಹಾಗೇನೆ ಒಬ್ಬ ಮನುಷ್ಯನಲ್ಲಿ ಹೊರಗಡೆ ಇಲ್ಲಿ ಮೋದಿ ಕೇರಲ್ಲಿ ಏನ್ ಸಿಗುತ್ತೆ ಅಂತಂದ್ರೆ, ಹೊರಗಡೆ ಏನು ಸಿಗೋದಿಲ್ಲ ಅದು ನಮ್ಮ ಮೋದಿ ಕೇರಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಮಾರ್ನಿಂಗ್ ಕ್ಲಾಸ್ ತುಂಬಾ ನನಗೆ ಯೂಸ್ಫುಲ್ ಆಯ್ತು. ಏನಪ್ಪಾ ಅಂದ್ರೆ, ಮಾನಸಿಕವಾಗಿ, ಶಾರೀರಿಕವಾಗಿ, ದೈಹಿಕವಾಗಿ ಮತ್ತು ಭೌತಿಕವಾಗಿ ಯಾವ ರೀತಿ ನಾವು ಬದಲಾವಣೆ ಆಗ್ಬೇಕು ಅನ್ನೋದನ್ನ ನಾನು ಇದರಿಂದ ಕಲಿತೆ. ಹಾಗೇನೆ ನನಗೆ ಏನಪ್ಪಾ ಅಂತಂದ್ರೆ, ಹೊರಗಡೆ ನನಗೆ ಜಾಸ್ತಿ ಜನಗಳ ಹತ್ರ ಮಾತನಾಡ್ಲಿಕ್ಕೆ ತುಂಬಾ ಹೆಸಿಟೇಟ್ ಇತ್ತು. ಬಟ್ ಈ ಮಾರ್ನಿಂಗ್ ಕ್ಲಾಸ್ ನಿಂದ ಒಬ್ಬೊಬ್ರು ಒಂದು ಮುತ್ತು ರತ್ನಗಳಿದ್ದಂತ ಈ ಒಂದು ಏನು ಟ್ರೈನರ್ಸ್ ಇದಾರ ಅವ್ರ ಕಡೆಯಿಂದ ನಾನು ಕಲಿತು ಅಳವಡಿಸಿಕೊಂಡು ನಾನು ನನ್ನ ಟೀಮ್ಗೆ ಅದನ್ನ ಡುಪ್ಲಿಕೇಟ್ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ಈ ಮಾರ್ನಿಂಗ್ ಕ್ಲಾಸ್ ಏನಾದ್ರೂ ಇಲ್ಲ ಆಗಿದ್ರೆ ನಮ್ಮ ಜೀವನ ಒಂದು ಮರಡು ಭೂಮಿ ಹೇಗಿರ್ತ ಆ ರೀತಿ ಇರ್ತಿತ್ತು. ಬಟ್ ಈ ಮಾರ್ನಿಂಗ್ ಕ್ಲಾಸ್ ಪ್ರತಿಯೊಬ್ಬರಿಗೂ ಒಂದು ಏನಪ್ಪಾ ಅಂತಂದ್ರ ಒಂದು ಜೀವನದಲ್ಲಿ ಒಂದು ಸುವರ್ಣ ಒಂದು ಯುಗ ಅಂತಾನೆ ಹೇಳ್ಬೋದು. ಯಾರು ಹೊಸಬರು ಬಂದಿದ್ರೆ ಅವ್ರೆಲ್ಲರಿಗೂ ನಾನು ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾರ್ನಿಂಗ್ ಕ್ಲಾಸ್ ತುಂಬಾ ಯೂಸ್. ಇದನ್ನ ಒಂದು ದಿವಸನೂ ನೀವು ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಇದು ಜೀವನದಲ್ಲಿ ಬದಲಾವಣೆ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್, ನನ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಿವಪ್ರಕಾಶ್ ಅವರಿಗೆ ಹಾಗೂ ಈ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಂತ ಸಂಧ್ಯಾ ಮೇಡಮ್ ಹಾಗೂ ಕೃಷ್ಣಮೂರ್ತಿ ಸರ್ಗೆ ಅವ್ರಿಗೆ ಯಾವಾಗಲೂ ನಾವು ಕೃತಜ್ಞರಾಗಿರುತ್ತೇವೆ. ಥ್ಯಾಂಕ್ ಯು ನೂರಮ್ಮ ಸರ್. ಸೊ ಫ್ರೆಂಡ್ಸ್, ನಾನು ಹೇಳೋದ್ ಬೇಕಾಗಿಲ್ಲ. ನೋಡಿದ್ರೆ ಅವ್ರ ವಾಯ್ಸ್ ಕೇಳಿದ್ರೆ ನೀವು ಹೆಂಗೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ, ನೀವೇನೋ ಸ್ಪೀಕರ್ ಇಟ್ಟಿದ್ರೆ ಎಲ್ಲರೂ ಪಕ್ಕದ ಮಾಲ್ಕೊಂಡ್ರೆ ಬಡ್ದು ಎಬ್ಬಿಸುತ್ತೆ. ಆ ತರ ಅವರೊಂದು ಸ್ವಚ್ಛ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅದನ್ನೆಲ್ಲ ನೀವು ಮುಂದೆ ಕೇಳ್ತೀರಾ ಇನ್ನು ಮುಂದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೂರಮ್ಮ ಸರ್. ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ದೀಪಕ್ ಟು ದ ಸ್ಕ್ರೀನ್. ವೆಲ್ಕಮ್ ದೀಪಕ್. Yes, sir. ಸಾಧ್ಯವಾದ್ರೆ Good ವಿಡಿಯೋ ಆನ್ morning. ಮಾಡಿ, ವಿಡಿಯೋ ಆನ್ ಮಾಡಿ, ಹೊಸಬರಿದ್ದಾರೆ ನೋಡ್ತಾರೆ. ಇಲ್ಲ ಸರ್, ವಿಡಿಯೋ Okay. ವೈಫೈ ವರ್ಕ್ ಆಗ್ತಾ ಇಲ್ಲ. ಸರಿ ಸರಿ, ಓಕೆ, ಕಂಟಿನ್ಯೂ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸರ್, ನನ್ನ ಹೆಸರು ದೀಪಕ್ ಅಂತ. ನಾನೊಂದು ಪ್ರೈವೇಟ್ ಇದರಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ನಾನು ಬೆಂಗಳೂರಲ್ಲಿ ವಾಸಿಸ್ತಾ ಇರೋದು, JP ನಗರಲ್ಲಿ. ನನಗೆ ಈ ಅವಕಾಶ ಆಯ್ತು ಒಂದೂವರೆ ವರ್ಷ ಹಿಂದೆನೆ ಬಂತು. ನಾನು ಈ ಮೋದಿ ಕೇರ್ಗೆ ಜಾಯಿನ್ ಆಗಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ನಾನು ಜಾಯಿನ್ ಆಗಿದ್ದು ಇದರ ಮ್ಯಾಜಿಕಲ್ ಪ್ರಾಡಕ್ಟ್ಸ್ ಏನಿದೆ ಅದನ್ನ ನೋಡ್ಬಿಟ್ಟು ಈ ತರನು ಆಗುತ್ತಾ ಅನ್ನೋ ಒಂದು ಏನಂತಾರಲ್ಲ ಕುತೂಹಲದಿಂದ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಬಟ್ ಇದರದ್ದು ಮಿರಾಕಲ್ಸ್ ಎಲ್ಲ ನೋಡ್ಬಿಟ್ಟು ನಾನು ಕಂಪ್ಲೀಟ್ ಆಗಿ ಇದನ್ನ ಬಿಸ್ನೆಸ್ಗೂ ನಾನು ಅಳವಡಿಸ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಪ್ಲಸ್ ನಮ್ಮ ಈ ಕೋರ್ಸ್ ಅಲ್ಲಿ ನನ್ಗೆ ಫಸ್ಟ್ ಪ್ರಾಡಕ್ಟ್ ಡೆಪ್ತ್ ಗೊತ್ತಾಗುತ್ತೆ. ಪ್ರಾಡಕ್ಟ್ ಯಾವ ತರ ಇದೆ, ಹೇಗೆ ಯೂಸ್ ಮಾಡ್ಬೇಕು, ಹೇಗೆ ಜನಕ್ಕೆ ಇದನ್ನ ತಲುಪಿಸ್ಬೇಕು, ಅಂದ್ರೆ ಏನ್ ಹೇಳ್ಬೇಕು ಇದರಲ್ಲಿ ಅನ್ನೋದು ನಮ್ಗೆ ಏನು ಗೊತ್ತಿಲ್ಲ. ಪ್ರಾಡಕ್ಟ್ ಅಂದ್ರೆ ಒಂದ್ ಪ್ರಾಡಕ್ಟ್ ಅಷ್ಟೇ, ವಾಷಿಂಗ್ ಅಂದ್ರೆ ವಾಷಿಂಗ್ ಪೌಡರ್ ಆ ತರ ಒಂದಿತ್ವಿ ನಾವು. ಬಟ್ ಇದರಲ್ಲಿರೋ ಒಂದು ವಿಭಿನ್ನವಾದ ಗುಣಮಟ್ಟ ಅದೆಲ್ಲಾನು ಗೊತ್ತಾಗುತ್ತೆ. ಆಮೇಲೆ ಕಂಪನಿ ಬ್ಯಾಕ್ ಗ್ರೌಂಡ್ ಗೊತ್ತಾಗುತ್ತೆ. ಕಂಪನಿ ಏನಿದು, ಯಾಕೆ ಇಷ್ಟು ದೊಡ್ಡ ಕಂಪನಿ ಇದೆ, ಕಂಪನಿಯಲ್ಲಿ ಯಾವ ತರ ನಮ್ಮ ಕಂಪನಿ ಬ್ಯಾಕ್ ಗ್ರೌಂಡ್ ಇದೆ ಅದು ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ವಿಷಯನ ತಿಳ್ಕೊಬೇಕಾದ್ರೆ ಡೆಪ್ತ್ ತಿಳ್ಕೊಂಡಾಗ ಅದನ್ನ ನಾವು ಸರಿಯಾಗಿ ಬೇರೆಯವ್ರಿಗೆ ಹೇಳಕ್ಕೂ ನಮ್ಗೆ ಒಂದು ಗ್ರಿಪ್ ಇರುತ್ತೆ. ಆ ಒಂದು ಇದರಿಂದ ನಮ್ಗೆ ಈ ಕೋರ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಪ್ಲಸ್ ನಿಮಗೆ ಜನ ಹತ್ರ ಮಾತಾಡ್ಬೇಕಾದ್ರೂ ಸಹ ನೀವು ಯಾವ ತರ ಅಬ್ಜೆಕ್ಷನ್ ಬರ್ಬೋದು, ಅಲ್ಲಿ ನಾವು ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು, ಅವ್ರಿಗೆ ಯಾವ ತರ ಆ ಒಂದು ಸಿಸ್ಟಮೆಟಿಕ್ ಆಗಿ ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೂ ಅಥವಾ ಅವ್ರಿಗೆ ತಿಳಿಸ್ಕೊಡ್ಬೇಕು, ಅರ್ಥ ಮಾಡಿಸುವಂತ ಒಂದು ಕೆಪಾಸಿಟಿ ಇಲ್ಲಿ ಬರುತ್ತೆ. ಯಾಕಂದ್ರೆ ನಾವು ಹೊರಗಡೆ ಬೇರೆ ತರ ಈಗ ಬೇರೆ ಇದನ್ ಬಿಟ್ಟು ಬೇರೆ ಪ್ರಾಡಕ್ಟ್ ಮಾರ್ಬೇಕಾದ್ರೂ ಸಹ ನಾವು ಅಲ್ಲಿ
ಬೇಕಾದ್ರೆ ತಗೋ ಸಾಕಾರ ಬಿಡು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ಬಟ್ ಇಲ್ಲಿ ಹೆಂಗಿರುತ್ತೆ, ಇಲ್ಲಿ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಇನ್ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಇಲ್ಲಿ ನಿಮ್ಮ ಯೋಚನೆ ಶಕ್ತಿನೇ ಚೇಂಜ್ ಮಾಡ್ಬಿಡ್ತೀವಿ ನಾವ್ ಇಲ್ಲಿ. ಆ ತರ ಒಂದು ಕೋರ್ಸ್ ಇದು. ಸೊ ಯಾವಾಗ್ಲೂ ನಾವು ಇದನ್ನ ಕಲಿಯೋದ್ರಿಂದ ನಮ್ಗೆ ಲೈಫ್ ಅಲ್ಲಿ ಒಂದು ಪರಿವರ್ತನೆ ಬಂದೇ ಬರುತ್ತೆ ಅನ್ನೋದು ನನ್ ವಿಶ್ವಾಸ. ಅದು ಆತರ ನನ್ ಬಿಲೀಫ್. ಸೊ ಹೊಸಬ್ರಿಗೆಲ್ಲ ವೆಲ್ಕಮ್, ಬನ್ನಿ, ಕೈ ಜೋಡಿಸಿದೀರಾ, ಬೆಳೆಯೋಣ, ಕೈ ಜೋಡಿಸ್ಕೊಂಡು ಎಲ್ಲ ಕೈಗೂಡಿ ಬೆಳೆಯೋಣ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ದೀಪಕ್, ಥ್ಯಾಂಕ್ ಯು ವೆರಿ ಮಚ್. ಸೊ ದೀಪಕ್ ಕೂಡ ತುಂಬಾ ಪ್ರಾಡಕ್ಟ್ಸ್ ಅಲ್ಲಿ ಪ್ರಾಡಕ್ಟ್ ಡೆಮೋ ಕಿಂಗ್ ಅಂತ ಹೇಳ್ಬೋದು. ಸೊ ಏನೇ ನನಗೆ ಡೌಟ್ಸ್ ಇದ್ರು ಕೂಡ ಐ ಗೋ ಟು ದ ದೀಪಕ್, ಏನೇ ಪ್ರಾಡಕ್ಟ್ ಬಗ್ಗೆ. ಸೊ ಇವರಿಂದ ಕೂಡ ತುಂಬಾ ಕಲಿಯೋದಿದೆ. ಸೊ ನೆಕ್ಸ್ಟ್ ಐ ವುಡ್ ಲೈಕ್ ಟು ಇನ್ವೈಟ್ ನಂದಾ ಮೇಡಮ್. ವೆಲ್ಕಮ್ ನಂದಾ ಮೇಡಮ್. ಎಲ್ಲರಿಗೂ ಕ್ವಿಕ್ ಆಗಿ ನಮಸ್ಕಾರ. ಮುಗಿಸಿ ಮೇಡಮ್. ನೆಕ್ಸ್ಟ್ ಮಹೇಶ್ ಅವರಿದ್ದಾರೆ, ವೆಂಕಟೇಶ್ ಅವರು. ಓಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಾ ಪಟ್ಗಾರ್ ಅಂತ. ನಾನು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದೆ, ಈಗ ರಿಟೈರ್ ಆಗಿದ್ದೀನಿ. ಈಗ ಫುಲ್ ಟೈಮ್ ಮೋದಿಕೇರಿಯನ್ನು. ಸೊ ನಾನು ಕಲಿಬೇಕಂದ್ರೆ ಈ ಬೇಸಿಕ್ ಕೋರ್ಸ್ ಅಲ್ಲಿ ತುಂಬಾನೇ ಒಂದು ಹೆಲ್ಪ್ ಆಗತ್ತೆ. ಈ ಬೇಸಿಕ್ ಕೋರ್ಸ್ ಇರೋದೇನೆ ನಾವು ಇದು ಕಲೀಲಿಕ್ಕೋಸ್ಕರ. ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಒಂದು ಎಲ್ಲ ಅರಿವು ಬೇಕಾಗತ್ತೆ. ಅದು ಪ್ರತಿದಿನ ನಾವು ಈ ಒಂದು ಬೇಸಿಕ್ ಕೋರ್ಸ್ ನ ಅಟೆಂಡ್ ಮಾಡಿದ್ರೆ, ಪ್ರತಿದಿನ 21 ದಿನ ಅಂತ ಹೇಳಿದ್ದಾರೆ, ಅಟೆಂಡ್ ಮಾಡಿದಾಗ ನಮ್ಗೆ ಎಲ್ಲವೂ ಮಾಹಿತಿ ತಿಳಿತಾ ಹೋಗುತ್ತೆ. ಸೊ ನಾವು ಏನ್ ಕಲಿಬೇಕನ್ನೋದು ಈ ಒಂದು ಬೆಳಗಿನ 5 ಗಂಟೆಯಲ್ಲಿ ಎದ್ದು ಕಲ್ತಾಗ ನಮ್ಗೆ ಮನಸ್ಸಿಗೆ ತುಂಬಾನೇ ಅದು ಮನ್ಸು ಮುಟ್ಟತ್ತೆ. ಸೊ ಹಾಗಾಗಿ ಈ ಬೇಸಿಕ್ ಕೋರ್ಸ್ ಅಲ್ಲಿ ನಮ್ಗೆಲ್ಲ ಇವಾಗ ಒಬ್ಬೊಬ್ರು ಏನೋ ಒಂದು ಕೋರ್ಸ್ ಅಲ್ಲಿ ನಡೀತಾ ಇದೆಯೋ ಅದನ್ನ ನಾವು ತಿಳ್ಕೊಂಡ್ಬಿಟ್ಟು ಇದರಲ್ಲಿ ನಾವು ಜೀವನದಲ್ಲಿ ಮುಂದುವರಿಬಹುದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓವರ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ನಂದಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಮಹೇಶ್ ಸರ್. ಎಸ್ ಸರ್, ಗುಡ್ ಮಾರ್ನಿಂಗ್. ಸೊ ನಮಸ್ತೆ, ಎಲ್ಲರಿಗೂ ಶುಭೋದಯ. ಸೊ ನನ್ನ ಹೆಸರು ಮಹೇಶ್ ಅಂತ. ನಾನು ಒಂದು ಮಲೆನಾಡು ಪ್ರದೇಶ ಸಿರ್ಸಿಯಿಂದ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಪವರ್ ಇಲ್ದಿದ್ದ ಕಾರಣ ವಿಡಿಯೋ ಆನ್ ಮಾಡಿದ್ದೀನಿ, ಬಟ್ ಕಾಣ್ತಾ ಇಲ್ಲ. ಬೇಸಿಕಲಿ ಈಗ 5 AM ಕ್ಲಬ್, ಇದು 5 ಗಂಟೆ ಈಗ AM ಏನು ಬೆಳಿಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಏಳುವುದು. ನನ್ನ ಮೊದಲಿನ ಹೆಜ್ಜೆ ನಾನು ಏನು 100ಕ್ಕೆ ಈಗ 5% ಜನ ಏನು 5 ಗಂಟೆ ಎದ್ದು ವರ್ಕ್ ಮಾಡ್ತಾ ಇದ್ರಲ್ಲ, ಆ ಒಂದು ಕೆಟಗರಿಯಲ್ಲಿ ನಾನಿದ್ದೀನಿ ಅನ್ನೋದು ನಂಗೆ ಒಂದು ಹೆಮ್ಮೆ. ಯಾಕೆಂದ್ರೆ ಇನ್ನು 5 ಗಂಟೆಗೆ ಏಳದೇ ಇರೋರು 90% ಜನ ಇದಾರಂತೆ. ಸೊ ಅದಕ್ಕೆ ಇನ್ನು 10% ಜನಕ್ಕೆ ಮಾತ್ರ ಅದು ಅಲ್ಲಿಗೆ ಅಂದ್ರೆ ಆ ತರದೊಂದು ತಿಳಿಸ್ಕೊಟ್ಟಿದೆ ನನಗೆ ಬೇಸಿಕ್ ಕೋರ್ಸು. ಜೊತೆಗೆ ಅರ್ಲಿ ಮಾರ್ನಿಂಗ್ ಈಗ ಹೇಳುವುದರಿಂದ ಬೇರೆ ಬೇರೆ ಬೆನಿಫಿಟ್ಗಳಿದೆ. ಎಷ್ಟೋ ಹೆಲ್ದಿ ಇರ್ಬೋದು, ಅಥವಾ ನಮ್ಮ ನಾವು ಏನು ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗ್ಬೋದು. ಜೊತೆಗೆ ನಮ್ಗೆ ಯೂನಿವರ್ಸ್, ಅದೇ ಈಗ ಹೊರಗಡೆ ನಾವು ಏನನ್ನ ಕೇಳ್ಕೊಳ್ತೀವಿ ಅದನ್ನ ನಾವು ಈ ಟೈಮ್ಗೆ ಕೇಳ್ಕೊಂಡಾಗ ನಿಮ್ಮ ಏನು ಕನಸು, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ಲಿಕ್ಕೆ, ಅಂದ್ರೆ ಅದು ಬೆಸ್ಟ್ ಟೈಮಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಅಂತ ಒಂದು ಪೊಸಿಷನ್ ನಾವು ಈ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ತಾರೆ, ಅದನ್ನ ಪಡ್ಕೊಂಡಿದ್ದೀನಿ. ಜೊತೆಗೆ ಮೋದಿ ಕೇರ್ ಬಗ್ಗೆ ಎಲ್ಲಾ ವಿಷಯಗಳನ್ನ, ಅಂದ್ರೆ A to Z ಏನ್ 21 ದಿನ ನೀವು ಒಂದು ವ್ರತ ಅಂತ ಅಂದ್ಕೊಂಡು ನೀವು ಇಲ್ಲಿ ಕುತ್ಕೊಂಡು ತಿಳ್ಕೊಳ್ತೀರಾ. ಸೊ ನಿಮ್ಗೆ ಟೋಟಲಿ ಓನ್ಲಿ ಮೋದಿ ಕೇರ್ ಒಂದಲ್ಲ, ಸೊ ನಮ್ಮ ಲೈಫಿನ ಅಂದ್ರೆ ಜೀವನ ಶಿಕ್ಷಣ. ನಾನು ಈಗ ಹೆಂಗಿಂಗೋ ಬದುಕೋದಕ್ಕಿಂತ ಹಿಂಗೇ ಬದುಕ್ಬೇಕು ಅಂತ ಒಂದು ದಾರಿಯನ್ನ ಹೇಳ್ಕೊಡುತ್ತೆ. ಸೊ ಅದರಿಂದ ನಾವು ಖುಷಿಯಾಗಿ, ನೆಮ್ಮದಿಯಿಂದ, ಆರೋಗ್ಯವಾಗಿ ಸೊ ಬದುಕ್ಬೋದು ಅಥವಾ ಜೀವಿಸ್ಬೋದು ಅಂತ. ಸೊ ಇದು ಹೊರಗಡೆನೂ ಇದೆ, ಇದರಲ್ಲೇ ಅಂತಲ್ಲ, ಬೇರೆ ಬೇರೆ ಕಡೆ ಸಿಗುತ್ತೆ. ಬಟ್ ಥ್ಯಾಂಕ್ಸ್ ಟು ಮೋದಿ ಕೇರ್ ಅಂಡ್ ನನ್ಗೆ ಈ ಒಂದು ಅವಕಾಶ ಹೇಳಿದ ಎಲ್ಲರಿಗೂ ಧನ್ಯವಾದನ ಸಲ್ಲಿಸ್ತೀನಿ. ಜೊತೆಗೆ ಇದ್ರ ಜೊತೆಗೆ ಮತ್ತೆ ಏನಂದ್ರೆ, ನಾವು ಅಂದ್ರೆ ಹೊರಗಡೆ ತುಂಬಾ ಜನ ನಮ್ಗೆ ಈ ನೆಟ್ವರ್ಕ್ ಮಾರ್ಕೆಟ್, ಅದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದ್ದವರು ಸಿಗ್ತಾರೆ. ಸೊ ನನಗೆ ಗೊತ್ತಿದೆ, ಅಥವಾ ಬೇರೆ ಬೇರೆ ನೆಗೆಟಿವ್ ಮಾತಾಡೋರು ಅಥವಾ ಬೇರೆ ಬೇರೆಯವರು ಸಿಗ್ತಾರೆ. ಅವರೆಲ್ಲ ಹೇಗೆ ಅಂದ್ರೆ, ಈ ಕೋರ್ಸ್ ಅನ್ನ ಅವ್ರು ಅಟೆಂಡ್ ಮಾಡಿದ್ದೆ ಹೋದಾದ್ರೆ ಅವ್ರ ಒಪಿನಿಯನ್ ಹೇಗಿರುತ್ತಂದ್ರೆ, ನನ್ನ ಹತ್ರನೇ ಅಂದ್ರೆ ನಾನ್ ಮಾಡ್ಬೇಕಾಗಿತ್ತು, ನಾನೇ ಮಾಡಿಲ್ಲ ಅನ್ನೋ ಒಂದು ಪೊಸಿಷನ್ಗೆ ಬರ್ತಾರೆ. ಅಂದ್ರೆ ತಪ್ಪು ಯಾರ್ದಿದಂತ, ಅಂದ್ರೆ ಈಗ ನಾನು ಅಂದ್ರೆ ನಾನ್ ಬೆಳಿಬೇಕು ಅಂದ್ರೆ ನಾನೇ ಮಾಡ್ಬೇಕು. ಸೊ
ಅದಕ್ಕೆ ಆ ದಾರಿಯನ್ನ ಇದ್ರಲ್ಲಿ ತೋರಿಸುತ್ತೆ, ಯಾಕಂದ್ರೆ ಎಲ್ಲಾನು ತಿಳಿಸ್ಕೊಡುವ ಒಂದು ವೇದಿಕೆ ಇದು. ಸೊ ಇದನ್ನ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ, ನಿಮ್ಮ ಏನದು ಒಂದು ಟರ್ನಿಂಗ್ ಪಾಯಿಂಟ್ ಅಥವಾ ನಿಮ್ಮ ಒಂದು ಹೊಸ ಮರುಜನ್ಮ ಅಂತ ಅನ್ಕೊಳ್ಳಿ. ಇಲ್ಲಿಂದನೇ ನಿಮ್ಮ ಲೈಫ್ ಬದಲಾವಣೆ ಆಗತ್ತೆ. ಸೊ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಹೇಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿ, ಇನ್ನೂ ಕೆಲವೊಬ್ರು ಲೀಡರ್ಸ್ ಇದ್ದಾರೆ, ಅವ್ರನ್ನ ಆಮೇಲೆ ಇನ್ವೈಟ್ ಮಾಡೋ ಸಮಯ ಇದ್ರೆ. ಸೊ ಈಗ ಯಾರೆಲ್ಲ ಹೊಸಬ್ರು ಇದ್ದೀರಾ, ಸೊ ನಿಮ್ಮ ಒಂದು ಪರಿಚಯ ಮತ್ತೆ ನಿಮ್ದು ಏನಾದ್ರು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಏನಾದ್ರು ಈ ಕೋರ್ಸಿಂದ ಇದ್ರೆ ಅಥವಾ ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಕ್ವಿಕ್ ಆಗಿ ಇಂಟ್ರೊಡಕ್ಷನ್ ಮೇನ್ ಮಾಡಿ. ಓಕೆ, ಐ ವುಡ್ ಲೈಕ್ ಟು ಇನ್ವೈಟ್, ಹ್ಯಾಂಡ್ ರೈಸ್ ಮಾಡ್ಬೋದು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಬರ್ಬೋದು. ಸುಬ್ರಹ್ಮಣ್ಯ ಅವ್ರು ಬರ್ಬೋದು. ಅನುಶ್ರೀ ಮೇಡಮ್, ಐ ಆಮ್ ಸೀಯಿಂಗ್ ವಿಡಿಯೋಸ್, ದೇ ಕ್ಯಾನ್ ಕಮ್. ನಿಮ್ಮ ಪರಿಚಯ ಮಾಡಿ ಸ್ವಲ್ಪ. ಮೈಕ್ ನ ಪ್ರೆಸ್ ಮಾಡಿ, ಆನ್ ಮೈಕ್ ಬಟನ್ ಪ್ರೆಸ್ ಮೈಕ್ ಮಾಡಿ. ಅಂತ ಇರುತ್ತಲ್ಲ, ಅದನ್ನ ಪ್ರೆಸ್ ಮಾಡಿ ನೀವು ಅನ್ಮ್ಯೂಟ್ ಆಗ್ತೀರಿ. ಸ್ಕ್ರೀನ್ ಟಚ್ ಮಾಡಿದಾಗ ಕೆಳಗಡೆ ಬರುತ್ತೆ. ಸುಬ್ರಹ್ಮಣ್ಯ ಸರ್, ಮೈಕ್ ಆನ್ ಮಾಡ್ಕೊಂಡು ಮಾತಾಡಿ. ಮೈಕ್ ಇದೆಯಲ್ಲ, ಹಾ, ಎಸ್ ಸರ್, ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ, ಒಂದು ಆಟೋ ಡ್ರೈವರ್. ನಾನು ಇದು ಮೋದಿ ಕಾರ್ಗೆ ಜಾಯಿಂಟ್ ಆಗಿ 1 ತಿಂಗಳ ಮೇಲೆ ಆಯ್ತು. ಸ್ವಲ್ಪ ಆರೋಗ್ಯ ಇದೆ ಮೇಡಮ್, ತೊಂದ್ರೆ ಏನಿಲ್ಲ. ಆದ್ರೆ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ, 1-2 ರೇಟ್ ಚೆನ್ನಾಗಿದೆ, ಪರವಾಗಿಲ್ಲ ಮೇಡಮ್. ಆದ್ರೆ ಕೆಲವರು ಕರಿಬೇಕಂದ್ರೆ ಹೆಂಗ ಕರಿಯೋದು, ಹೆಂಗ ಮಾತಾಡೋದು ಸ್ವಲ್ಪ ಐಡಿಯಾ ಇಲ್ಲ ಮೇಡಮ್ ನಮ್ಗೆ. ಸ್ವಲ್ಪ ಟ್ರೈನಿಂಗ್ ಬೇಕಾಗ್ತದೆ ನಮ್ಗೆ. ಸ್ವಲ್ಪ ಹತ್ರ ಮಾತಾಡ್ಬೇಕಂದ್ರೆ ಹೆಂಗ ಮಾತಾಡ್ಬೇಕು ಏನೋ ಸ್ವಲ್ಪ ನಮ್ಗೆ ಗೊತ್ತಾಗಲ್ಲ. ಒಂಥರ ಸ್ವಲ್ಪ ಜೆಂಟ್ಸ್ ಹತ್ರ ಹೆಂಗ್ ಮಾತಾಡ್ಬಿಡ್ತೀನಿ, ಆದ್ರೆ ಲೇಡೀಸ್ ಇದ್ರೆ ಸ್ವಲ್ಪ ನಾಚಿಕೆ ಆಗ್ತದೆ ಮಾತಾಡಕ. ಯಾರ ಹತ್ರ ಅಷ್ಟೊಂದು ಬೇಗ ಮಾತಾಡಿಲ್ಲ ನಾವು. ಅದು ಸ್ವಲ್ಪ ನಾವು ಟ್ರೈನಿಂಗ್ ಬೇಕಾಗ್ತದೆ ಅನ್ಸುತ್ತೆ ಮೇಡಮ್ ನಮ್ಗೆ. ಎಸ್ ಸರ್, ವೆಲ್ಕಮ್ ಸುಬ್ರಹ್ಮಣ್ಯ ಸರ್. ಡೆಫಿನೆಟ್ಲಿ ಆ ಒಂದು ನೀವೇನು ನಿಮ್ಗೆ ಕಲಿಬೇಕಂತ ಹೇಳಿದ್ರೆ ಅದು ಡೆಫಿನೆಟ್ ಆಗಿ ಬೇಸಿಕ್ ಕೋರ್ಸ್ ಅಲ್ಲಿ ಕಲಿತೀರಾ. ಮತ್ತೆ ನಿಮ್ಮ ಅಪ್ಲೈನ್ಸ್ ಗಣೇಶ್ ಅವರು ಮತ್ತೆ ಸಂಧ್ಯಾ ಮೇಡಮ್ ನಮ್ಮೆಲ್ಲ ಇದರಿಂದ ಕಲಿತೀರಾ. ಡೆಫಿನೆಟ್ಲಿ ವೆಲ್ಕಮ್. ಸೊ ಅದನ್ನ ಮುಂದೆ ಕರೆಯೋಣ. ಸೊ ನೆಕ್ಸ್ಟ್ ಯಾರು ಬರ್ತೀರಾ ಶೇರ್ ಮಾಡಕ್ಕೆ ತಮ್ಮ ಇಂಟ್ರೊಡಕ್ಷನ್? ಅನುಶ್ರೀ ಮೇಡಮ್, ಅನ್ಮ್ಯೂಟ್ ಮಾಡಿ ಮೇಡಮ್. ಮೈಕ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯ ಸರ್. ಮೈಕ್ ಮೇಲೆ ಮತ್ತೆ ಟಚ್ ಮಾಡಿ ಅನ್ಮ್ಯೂಟ್ ಆಗುತ್ತೆ. ಆಫ್ ಮಾಡ್ಬೇಕಾ? ಅವರೆಲ್ಲ ಬರ್ಬೋದು. ಯಾರ್ಯಾರಿದ್ದೀರಾ? ಬಸವರಾಜ್ ಅವರು, ಬಸವರಾಜ್ ಫ್ರಮ್ ನಂಜನಗೂಡ್, ಕೊಟ್ರೇಶ್ ಅವರು, ಕವಿತಾ, ಕೆಂಪನ್ ನಂಜೇಗೌಡ ಅವರು, ಇವರೆಲ್ಲ ಹೊಸಬರಿದ್ರಲ್ಲ, ಬಂದು ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಸೊ ಯಾರೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರನ್ನ ಬೇಕಾದ್ರೆ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅನ್ಮ್ಯೂಟ್ ಮಾಡಿ ಮಾತಾಡಕ್ಕೆ. ಮೋಹನ್ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಮೋಹನ್ ಸರ್, ನಿಮ್ಮ ಪರಿಚಯನ ಮಾಡ್ಕೋಬಹುದು. ಎಸ್, ಪರಿಚಯ ಮಾಡ್ಕೊಳ್ಳಿ. ಕೊಟ್ರೇಶ್ ಅನ್ಮ್ಯೂಟ್ ಮಾಡಿ ಮಾತಾಡು. ವಿಡಿಯೋ ನೋಡ್ತಾ ಇದ್ದೀನಿ, ಸೊ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಗುಡ್ ಮೋದಿಕೇರ್ ಮಾರ್ನಿಂಗ್ ಟು ಆಲ್. ನನಗೆ ಇವತ್ತು ಒಂಥರ ಸುವರ್ಣಾವಕಾಶ ಅಂತ ಹೇಳಕ್ ನನಗೆ ಇಷ್ಟಪಡ್ತೀನಿ. ನಿಜವಲ್ಲ, ನಮಗೆ ಈ ಬೇಸಿಕ್ ಕೋರ್ಸ್ ಇಂದ ನಮಗೆ ಬಹಳ ಹೆಲ್ಪ್ ಆಗಿದೆ. ನಾವು ಏನೇ ಹೆಲ್ತ್ ಪ್ರಾಬ್ಲಮ್ ಆದ್ರೂ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ಫಸ್ಟ್ ಹೇಳಿದೆ ಎಕ್ಸರ್ಸೈಸ್ ಮಾಡಿ, ಮೆಡಿಟೇಷನ್ ಮಾಡಿ, ಡಯಟ್ ಮಾಡಿ ಅಂತ ಹೇಳ್ತಾರ. ಸೊ ಅದೆಲ್ಲ ಮೋದಿಕೇರಲ್ಲಿದೆ. ನಿಜವಲ್ಲ, ನಮಗೆ ನಾವೊಂದು ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡ್ತೀವಿ, ಮೆಡಿಸಿನ್ ಕಂಪ್ನಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನಾವು ಫ್ರೆಂಡ್ಸ್ ಎಲ್ಲ ನಾವು ಶೇರ್ ಮಾಡ್ಕೊಂತಿದ್ದೆ. ಊಟ ಚೆನ್ನಾಗಿಲ್ಲ, ತಿಂಡಿ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಗ್ಯಾಸ್ಟ್ರಿಕ್, ಮೈಕೈ ನೋವು, ತಲೆನೋವು, ಮೈಗ್ರೇನ್, ತುಂಬಾ ಹೆಲ್ತ್ ಇಶ್ಯೂಸ್ ಎಲ್ಲ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ಮೋದಿಕೇರ್ ಪ್ರಾಡಕ್ಟ್ ತಗೊಳಪ್ಪ ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿದೆ ನಾನು. ಸೊ ಎಷ್ಟೋ ಜನ ನಾವು ಮೋದಿಕೇರ್ ಪ್ರಾಡಕ್ಟ್ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ 99.99% ಗ್ಯಾಸ್ಟ್ರಿಕ್ ಸಮಸ್ಯೆ ಹೋಗಿದೆ. ನಿಜವಲ್ಲ, ನನಗೆ ತುಂಬಾ ಇಷ್ಟವಾದ ಪ್ರಾಡಕ್ಟ್ ಅಂದ್ರೆ ನೋನಿ. ಆ ಬೆಸ್ಟ್ ನೋನಿ ಅಂದ್ರೆ ನಿಜವಲ್ಲ ಅಮೃತ ಅಂತ ಹೇಳಕ್ ನಾನು ಬಹಳ ಇಷ್ಟಪಡ್ತೀನಿ. ನಿಜವಲ್ಲ, ಅದರಂತ ಪ್ರಾಡಕ್ಟ್
ಬೇರೆ ಯಾವ್ದು ಇಲ್ಲ ಅಂತ ಹೇಳಿ ಎಲ್ಲ ಚೆನ್ನಾಗಿದೆ. ಬಟ್ ನನಗೆ ಲೈಕ್ ಆಗಿದೆ ನೋನಿ ಅನ್ನೋದು ಬಹಳ ಇಷ್ಟ ಆಯ್ತು ನನಗೆ. ಪ್ಲಸ್ ನಮ್ಮ ಟೀಮ್, ನಮ್ಮ ಫ್ಯಾಕ್ಟ್ರಿ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು. ನಿಜವಲ್ಲ ನಾವು ಬೆಳಿಬೇಕಂದ್ರೆ ಕಮ್ಯುನಿಕೇಶನ್ ಇರ್ಬೇಕಂತ ಹೇಳ್ತಾರೆ. ಕಮ್ಯುನಿಕೇಶನ್ ಇದ್ರೆ ಮಾತ್ರ ನಾವು ಬೆಳೆಯಕ್ ಚಾನ್ಸ್. ಇದಕ್ಕೆಲ್ಲ ಅವಕಾಶ ಕೊಟ್ಟದ್ದು ಶಿವಪ್ರಕಾಶ್, ನಾವು ಕ್ಲಾಸ್ಮೇಟ್ಸ್. ಸೊ ನನಗೆ ಹೆಲ್ತ್ ಕೊಟ್ಟ, ಬೆಳೆಯಲಿಕ್ಕೆ ಒಂದು ಅವಕಾಶ ಸಿಕ್ತು. ನೆಕ್ಸ್ಟ್ ನನಗೆ ಫೈನಾನ್ಸಿಯಲಿನೂ ಸ್ವಲ್ಪ ನನಗೆ ಸ್ಟ್ರಾಂಗ್ ಆಯ್ತು. ನಾನು ಪ್ರಾಡಕ್ಟ್ ಎಲ್ಲ MRP ರೇಟ್ ಅಲ್ಲೇ ತಗೊಂತಿದ್ದೆ ಹೊರಗಡೆ ಎಲ್ಲ. ಸೊ ಇದರಲ್ಲಿ ಎಲ್ಲಾ ಪ್ರಾಡಕ್ಟ್ ಸಿಗ್ತದೆ. ನಾನು 10,000, 15,000, 20,000 ಎಲ್ಲ ಸೇಲ್ ಮಾಡ್ತೀನಿ. ಸೊ ನನಗೆ ಕೆಲವರು ಲಾಯಲ್ಟಿ ಮಾಡಲ್ಲ, ಕೆಲವರು ನನ್ನ ಹತ್ರ ಪರ್ಚೇಸ್ ಮಾಡ್ತಾರ. ಅದು ನನಗೆ ಬೆನಿಫಿಟ್ ಇದೆ. ಸೊ ನಮ್ಮ ಮಗಳ ದೇಕ್ಲು ಈ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಿದ್ದಾರೆ. ಬಹಳ ಚೆನ್ನಾಗಿದೆ. ನೀವು ಹೇಳ್ಬೇಕಂದ್ರೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಶಿವಪ್ರಕಾಶ್ಗೆ ಅಂಡ್ ಟೀಮ್ಗೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಕೊಟ್ರೇಶ್. ಓಕೆ, ಥ್ಯಾಂಕ್ಸ್. ಕೊಟ್ರೇಶ್ ಅವ್ರು ಹೇಳಿದಾಗೆ ಅವರು ಕೂಡ ನಮ್ಮೂರವರೇ, ಕೊಟ್ಟೂರು. ಸೊ ಬಟ್ ಅವ್ರಿಗೆ ನಂಜನಗೂಡಲ್ಲಿದ್ದಾರೆ. ಇವರಿಂದ ಕೂಡ ತುಂಬಾ ನಾನು ಹೆಲ್ತ್ ಪ್ರಾಡಕ್ಟ್ಸ್ ಹೇಗೆ ಮೂವ್ ಮಾಡೋದಂತ ಕಲಿತೆ. ಅವರು ನೋ ರೆಡ್ಜಸ್ ಡೈಲಿ 1-2 ಮಾಡ್ತಾ ಇರ್ತಾರೆ. ಅಂದ್ರೆ ವೀಕ್ಲಿ ಒಂದು 4-5 ಪ್ರಾಡಕ್ಟ್ಸ್ ಇದು ಸೇಲ್ ಆಗ್ತಾ ಇರುತ್ತೆ. ಆ ರೀತಿ ಅವರೊಂದು ಹೆಲ್ತ್ ಬಗ್ಗೆ ಬಹಳ ಫೋಕಸ್ ಇದೆ. ಸೊ ಆಲ್ ದ ಬೆಸ್ಟ್ ಕೊಟ್ರೇಶ್. ಸೊ ಮತ್ತೆ ಯಾರು ಶೇರ್ ಮಾಡ್ತೀರಾ? ವೆಂಕಟೇಶ್ ಅವ್ರು ಬರ್ಬೋದು, ಹೊಸಬ್ರು ಬನ್ನಿ, ಆದಷ್ಟು ಅನ್ಮ್ಯೂಟ್ ಮಾಡಿ. ವೆಲ್ಕಮ್ ವೆಂಕಟೇಶ್. ಇವರು ಓಲ್ಡ್ ಲೀಡರ್, ಸೊ ಸ್ಟಿಲ್ ಯು ಕ್ಯಾನ್ ಶೇರ್ ಇನ್ ಬಿಟ್ವೀನ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ನನ್ನ ಹೆಸರು ಕಿರುಪರಿಚಯ. ನಾನು ವೆಂಕಟೇಶ್ ಅಂತ. ನಾನು ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡಿದ್ದೀನಿ. ನನಗೆ ನನ್ನದೇ ಆದಂತ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ನಡೆಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಮೋದಿ ಕೇರ್ನಲ್ಲಿ ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೇನೆ. ಸೊ ನಮಗೆ ಡೆಫಿನೆಟ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತೇವೆ. ಮತ್ತೆ ಆರ್ಥಿಕ ಸ್ವತಂತ್ರ, ಫೈನಾನ್ಷಿಯಲ್ ಫ್ರೀಡಮ್ ಬೇಕಂದ್ರೆ ಯಾವತ್ತು ಒಂದು ಕಾಲಲ್ಲಿ ನಡೆಯುವುದಕ್ಕೆ ತುಂಬಾ ಕಷ್ಟ ಆಗ್ತದೆ. ಎರಡು ಕಾಲಲ್ಲಿ ಓಡುವಾಗ ನಮ್ಗೆ ಓಡ್ಲಿಕ್ಕೂ ಸುಲಭ ಆಗ್ತದೆ, ಹೋಗುವ ಇದನ್ನು ಗುರಿಯನ್ನು ಮುಟ್ಲಿಕ್ಕೂ ಸುಲಭ ಆಗ್ತದೆ. ಸೊ ಮತ್ತೆ ಅದು ಮಾತ್ರ ಅಲ್ಲ, ನಾವು ಮರಥಾನ್ ಆತರ ಓಡುವಾಗ ರಿಲೇ ರೇಸ್ ಅಂತ ಹೇಳ್ಬಹುದು. ಒಬ್ಬರೇ ಹೋಗಿ ಒಂದು 400 ಮೀಟರ್ಸ್ ವಿನ್ ಮಾಡ್ಲಿಕ್ಕೂ ನಾವು ನಮ್ ಜೊತೆಗೆ ಕಂಪನಿಯನ್ನು ಇಟ್ಕೊಂಡು ನಾವು ಓಡುದು ಮತ್ತೆ ಇನ್ನೊಬ್ಬರನ್ನ ಜೊತೆ ಸಹಾಯ ಮಾಡ್ಕೊಂಡು ನಾವು ಗೆಲ್ಲೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರ್ತದೆ. ಯಾಕೆಂದ್ರೆ ಪಕ್ಕದಲ್ಲಿ ಇದು ಪ್ರೋತ್ಸಾಹ ಮಾಡಿದವರು ಸರಿ, ಮತ್ತೆ ಅದನ್ನು ಒಂದು ಕೈಯಲ್ಲಿ ಇಟ್ಕೊಂಡು ಓಡಬಹುದು. ಆವಾಗ ಏನಾದ್ರೂ ನಮ್ಗೆ ತೊಂದರೆ ಆಗೋದು ಇನ್ನೊಬ್ಬರು ಬಂದು ಸಪೋರ್ಟ್ ಮಾಡ್ಬೋದು. ಆತರ ಒಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇರುವುದು ಈ ತರ ನಮ್ದು ಡೈರೆಕ್ಟ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ಮೋದಿ ಕೇರಲ್ಲಿ. ಮತ್ತೆ ಈ ಟೀಮ್, ಮೈ ಟೀಮ್ ಇದೆ ಅಲ್ವಾ. ಎಸ್, 4:30ಗೆ ಎಲ್ಲ ಟೀಮ್ನವರು ಜಾಯಿನ್ ಆಗ್ತಾರೆ. ನಮ್ಮ ಆರೋಗ್ಯವನ್ನು, ನಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿಕ್ಕೆ. ಮತ್ತೆ 5 ಗಂಟೆ ಕ್ಲಾಸು. ಸೊ ಇದು ಬಂದು ನಾವು ಲೇಟೆಸ್ಟ್ ಹೇಗೂ ನಾವು ಟಾಪ್ ಆಫ್ ದಿ ಇದರಲ್ಲಿ ಇರ್ಲಿಕ್ಕೂ ಸರಿ, ಕಲಿಲಿಕ್ಕೂ ಸರಿ, ಏನೆಲ್ಲ ಲೇಟೆಸ್ಟ್ ಬರ್ತದೆ, ಲೇಟೆಸ್ಟ್ ಪ್ರಾಡಕ್ಟ್ ಇರ್ಬೋದು, ಲೇಟೆಸ್ಟ್ ಟೆಕ್ನಾಲಜಿ ಇರ್ಬೋದು, ಇದು ಪರ್ಸನಲ್ ಆಗಿಯೂ ನಾವು ಉಪಯೋಗ ಮಾಡಿಸ್ಕೊಳ್ಬಹುದು. ನಮ್ಮ ಬಿಸ್ನೆಸ್ ಅಲ್ಲಿ ಮಾಡ್ಕೊಳ್ಬಹುದು, ನಮ್ಮ ಕೆಲಸದಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಆ ತರ ಒಂದು ಒಳ್ಳೆ ಅವಕಾಶ. ಮತ್ತೆ ನಾವು ಇದು ಮಾಡ್ಲಿಕ್ಕೂ ಸರಿ. ಮತ್ತೆ ಈ ಪ್ರೋಗ್ರಾಮ್ ಮಾತ್ರ ಅಲ್ಲ, ಬೇರೆ ಪ್ರೋಗ್ರಾಮ್ಗಳು ಇದೆ, ಅದನ್ನು ಅಟೆಂಡ್ ಮಾಡುವಾಗ ನಮ್ಗೆ ಒಂದು ಒಳ್ಳೆ ಕ್ಲಾರಿಟಿ ಸಿಗ್ತದೆ. ನಮ್ ಲೈಫ್ ಬಗ್ಗೆನೂ ಒಂದು ಒಳ್ಳೆ ಕ್ಲಾರಿಟಿ ಸಿಗ್ತದೆ. ಸೊ ಆ ತರ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಮತ್ತೆ ಈ ತರ ಒಂದು ಪ್ಲಾಟ್ಫಾರ್ಮ್ ಬಂದು ಮಾತಾಡ್ಲಿಕ್ಕೆ ಸರಿ ಒಂದು ಸಂಕೋಚ ಎಲ್ಲ ನಮ್ಗೆ ಹೋಗುತ್ತದೆ. ಸೊ ಆವಾಗ ನಮ್ಗೆ ಇನ್ನೂ ತಿಳುವಳಿಕೆ ಜಾಸ್ತಿ ಆಗ್ತದೆ. ಸೊ ಇಷ್ಟು ಒಳ್ಳೆ ಅವಕಾಶ ಕೊಟ್ಟಿದೆ ನಮ್ಗೆ ಅಪ್ಲೈನ್ ಆದ ಸಂಧ್ಯಾ ಮ್ಯಾಮ್, ಜಯಶ್ರೀ ಮ್ಯಾಮ್, ಮತ್ತೆ ಯೋಗ ಕ್ಲಾಸ್ ರೆಗ್ಯುಲರ್ ಆಗಿ ಕಳಿಸ್ಕೊಡ್ತಾ ಇರುವ ಶಿವಪ್ರಕಾಶ್ ಸರ್ ಮತ್ತು ಎಲ್ಲಾ ಟೀಮ್ ಮೆಂಬರ್ ಅವರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಸರ್. ಓವರ್ ಟು ಯು ಶಿವಪ್ರಕಾಶ್ ಸರ್. ಥ್ಯಾಂಕ್ ಯು ವೆಂಕಟೇಶ್ ಸರ್. ಸೊ ವೆಂಕಟೇಶ್ ಸರ್ ಕೂಡ ಅವರಿಂದ ತುಂಬಾ ಕಲಿತಿದೆ. ಯಾಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಇದಿದೆ, ಅವರೆಲ್ಲ ಡಿಜಿಟಲ್ ಬಗ್ಗೆ ಕಲಿಬೇಕಾದ್ರೆ ಅವ್ರ ಹತ್ರ ನಾವು ಹೋಗೋದು. ಸೊ ಡೆಫಿನೆಟ್ಲಿ ಈಸ್ ಗೋಯಿಂಗ್ ಟು ಮೇಕ್ ಬಿಗ್ ಡಿಫರೆನ್ಸ್ ಟು ಯುವರ್ ಲರ್ನಿಂಗ್. ಸೊ ಥ್ಯಾಂಕ್ ಯು ವೆಂಕಟೇಶ್ ಸರ್. ಸೊ ನೆಕ್ಸ್ಟ್ ಯಾರಿದ್ದೀರಾ? ಕ್ವಿಕ್ ಆಗಿ ಹೊಸಬ್ರು ಇನ್ನು ಯಾರು ಪರಿಚಯ? ಮೋಹನ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ನಿಮ್ಮನ್ನ ಪರಿಚಯ ಮಾಡ್ಕೊಡಿ ಮೋಹನ್ ಸರ್. ಜಸ್ಟ್ ಪರಿಚಯ ಮಾಡಿ ನೀವು. ಸರ್ ನಮಸ್ತೆ. ಸೊ ಸರ್, ಹೇಳಿ ಸರ್. ಮೋದಿಕೇರಿಗೆ ಗುಡ್ ಮಾರ್ನಿಂಗ್ ಸರ್. ಸರ್ ನಾನು ಇವತ್ತಿನಿಂದ ಜಾಯ್ನ್ ಆಗಿದ್ದೀನಿ ಸರ್. ಇವತ್ತಿನಿಂದ ಜಾಯ್ನ್ ಆಗಿದ್ದೀನಿ. ಬೆಳಿಗ್ಗೆ ವೆಲ್ಕಮ್. ನಾಳೆನಿಂದ ಮಾತಾಡ್ತೀನಿ ಸರ್ ನಾನು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್ಕಮ್ ಟು ದ ಮೋದಿ ಕೇರ್. ಸೊ ಡೆಫಿನೆಟ್ಲಿ ಆಗಿ ನೀವು ನಾಳೆಯಿಂದ ಮಾತಾಡಿ. ಮತ್ತೆ ಯಾರೆಲ್ಲ ಇದ್ದೀರಾ? ಸೊ ಕ್ವಿಕ್ ಆಗಿ ಶಿಲ್ಪಾ ಮೇಡಮ್, ನಿಮ್ ಪರಿಚಯ ಮಾಡ್ಕೋಬೋದಾ? ಶಿಲ್ಪಾ ಮೇಡಮ್.
ಹೊಸ ಬೇಸಿಕ್ ಕೋರ್ಸ್ಗೆ ನಿಮ್ಮ ಪರಿಚಯನ ಮಾಡ್ಕೊಂಡ್ರೆ ಹೆಲ್ಪ್ ಆಗತ್ತೆ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಶಿಲ್ಪಾ ಮೇಡಮ್. ಹೊಸಬರೆಲ್ಲ ವಿಡಿಯೋ ಹಾಕಿದ್ರೆ ಸಾಧ್ಯವಾದ್ರೆ ಯಾರೆಲ್ಲ ವಿಡಿಯೋ ಹಾಕಕ್ಕಾಗುತ್ತೋ ಅದನ್ನ ಹಾಕಿ, ಸೊ ದಟ್ ನಿಮ್ಮ ಮುಖ ಪರಿಚಯ ಮುಂದೆ ನಿಮ್ಮ ಹೆಸರೆಲ್ಲ ಅವ್ರಿಗೆ ಗೊತ್ತಾಗುತ್ತೆ, ಹೊಸಬರಿಗೆ ಹಳಬರಿಗೆ. ಸೊ ಯಾರೆಲ್ಲ ವಿಡಿಯೋ ಆನ್ ಮಾಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ಸ್. ಸುರೇಶ್, ಶಾರದಾ ಮೇಡಮ್, ಅನುಶ್ರೀ ಮೇಡಮ್. ಅನುಶ್ರೀ ಅವರೇ, ಮೇಡಮ್ ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದಲ್ಲ, ಅಲ್ಲಿ ಮೈಕ್ ಅಂತ ಬರುತ್ತಲ್ಲ ಅಲ್ಲಿ ಪ್ರೆಸ್ ಮಾಡಿ ನೆಕ್ಸ್ಟ್ ನೀವು ಮಾತಾಡ್ಬೋದು, ಕೇಳುತ್ತೆ ನಿಮ್ಗೆ. ನೀವು ಸ್ಕ್ರೀನ್ ಟಚ್ ಮಾಡಿ, ಅಲ್ಲಿಗೆ ಲೆಫ್ಟ್ ಸೈಡ್ ಒಂದು ಮೈಕ್ ತರ ಕಾಣುತ್ತೆ, ಅಲ್ಲಿ ಟಚ್ ಮಾಡಿ ಇದಾಗುತ್ತೆ, ನೀವು ಮಾತಾಡಿ ಕೇಳುತ್ತೆ. ಓಕೆ, ನಿಮ್ಮ ವಿಡಿಯೋ ಮತ್ತೆ ಬಟನ್ ಯಾರಾದ್ರು ಪಕ್ಕದಲ್ಲಿ ಬರುತ್ತೆ, ರೆಡ್ ಆಗಿ ಇದೆಯಲ್ಲ ಅದನ್ನ ಪ್ರೈಸ್ ಮಾಡಿ, ನಿಮ್ಮ ಎಡಭಾಗಕ್ಕೆ ಇರುತ್ತೆ. ನೀವು ಸ್ಕ್ರೀನ್ ಟಚ್ ಮಾಡಿದ್ಮೇಲೆ ಕೆಳಗಡೆ ಒಂದು ಲೈನ್ ಬರುತ್ತೆ, ಎಲ್ಲ ಬಟನ್ಸ್ ರೆಡ್ ಕಲರ್ ಅಲ್ಲಿ ಇರುತ್ತೆ, ಕೆಂಪು ಕಲರ್. ಓಕೆ, ವಿಡಿಯೋ ಆಫ್ ಮಾಡಿದ್ರಲ್ಲ ಅದು ಪಕ್ಕದಲ್ಲಿ ಇರೋದು. ಓಕೆ, ವಿ ಹ್ಯಾವ್ ಟು ಅವ್ರಿಗೆ ಯಾರು ಇನ್ವೈಟ್ ಮಾಡಿದ್ದೀರಾ ಅವರು ಫೋನ್ ಅಲ್ಲಿ ಸರಿಯಾಗಿ ಇದ್ ಮಾಡ್ಕೊಡಿ, ಗೈಡ್ ಮಾಡಿ. ಬಿಕಾಸ್ ಝೂಮ್ ಅಲ್ಲಿ ಬರುವಾಗ ನಾವು ಹೊಸಬ್ರಾಗಿ ಇರ್ತೀವಿ, ನಮ್ಗೆ ಅದರ ಬಗ್ಗೆ ಇನ್ನ ಮಾಹಿತಿಗಳು ಗೊತ್ತಿರಲ್ಲ. ಸೊ ಖಂಡಿತ ಇದರಲ್ಲಿ ಅದನ್ನು ಕಲಿಯೋದು ಒಂದು ಅವಕಾಶ ಇದೆ. ಏನಿಲ್ಲ, ಬಸವರಾಜ್ ಅವ್ರು ಬರ್ಬೋದಾ? ನಂಜನಗೂಡ್ ಇವ್ರು ಕೊಟ್ರೇಶ್ ಅವ್ರ ಡೌನ್ ಲೈನ್. ಬಸವರಾಜ್ ಅನ್ಮ್ಯೂಟ್ ಮಾಡಿ ಮಾತಾಡ್ತೀರಾ? ಎಸ್. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ನಾವು ಈಗ ಸ್ವಲ್ಪ ದಿವಸದಿಂದ ನಾವು ಕೊಟ್ರೇಶ್ ಅವರ ಸರ್ ಮೂಲಕ ನಾವು ಮೋದಿ ಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀವಿ. ಅದರಲ್ಲಿ ನಮಗೆ ಫಸ್ಟ್ ಏನಂದ್ರೆ ಕೊಬ್ಬರೆಣ್ಣೆ ನಮಗೆ ತುಂಬಾ ಬೆನಿಫಿಟ್ ಆಯ್ತು. ಅದು ಯಾಕಂದ್ರೆ ತುಂಬಾ ಅದು ಯೂಸ್ ಆಗ್ತಿದೆ, ತುಂಬಾ ಜನರಿಗೆ ಕೊಡ್ತಾ ಇದೀವಿ, ನಮ್ಮ ಮನೇಲಿ ಯೂಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಬೆಸ್ಟ್ ಪ್ರಾಡಕ್ಟ್, ಯಾಕಂದ್ರೆ ಅದು ಕೂದಲ ಉದುರೋದನ್ನ ಕಮ್ಮಿ ಮಾಡಿದೆ ಮತ್ತೆ ಕೂದಲನ್ನು ಬೆಳೆಸ್ತಾ ಇದೆ. ಅದು ಬೆಸ್ಟ್ ಪ್ರಾಡಕ್ಟ್. ಮತ್ತು ಬೇರೆ ಬೇರೆ ತುಂಬಾ ಎಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದೀವಿ, ಅಂದ್ರೆ ಇನ್ನು ರಿಸಲ್ಟ್ ಕಾಯ್ಬೇಕಾಗಿದೆ. ಆಮೇಲೆ ನಮ್ದೊಂದು ಪ್ರಶ್ನೆ ಏನಂದ್ರೆ, ಈ ನಮ್ಮ ಮಿಸ್ಸಸ್ ಶುಗರ್ ಇದೆ, ಅದು ಕಡಲೆ ಜ್ಯೂಸು ಕುಡಿತಾ ಇದ್ದಾರೆ ಈಗ, ಮತ್ತೆ ಅದ್ರ ಜೊತೆ ನೋನೇನೆ ತಗೋಬೋದಾ, ಎರಡು ಒಟ್ಟಿಗೆ ತಗೋಬೋದಾ ಅಂತ. ಓಕೆ, ಶಾರದಾಬಲ್ ಮೇಡಮ್, ಯು ವುಡ್ ಲೈಕ್ ಟು ಕಮೆಂಟ್? ಎಸ್, ಡಯಾಬಿಟಿಕ್ ಇರೋರು ನೋನಿ ವಿತ್ ಕರೆಲಾ ಜ್ಯೂಸ್ ತಗೊಳ್ಬಹುದು. ಬಟ್ ಫಸ್ಟ್ ನೋನಿನ್ ತಗೊಳ್ಳಿ, ಆಮೇಲೆ ಊಟಕ್ಕೆ ಅರ್ಧ ಅವರ್ ಮುಂಚೆ ಕರೆಲಾ ಜ್ಯೂಸ್ ತಗೊಳ್ಳಬೇಕು. ಓಕೆ ಮೇಡಮ್. ಎಂಟಿ ಸ್ಟಮಕ್ ಅಲ್ಲಿ ತಗೊಳ್ಬೇಕು, ಎರಡು ಒಟ್ಟಿಗೆ ತಗೋಬೋದ್ರಾ? ಎರಡು ತಗೊಳ್ಬಹುದು. ನಾನು ಹೇಳೋದು ಬೆಳಗ್ಗೆ ಎದ್ದ ತಕ್ಷಣ ನೋನಿ ಕುಡಿಬಹುದು. ಓಕೆ, ಅಂಡ್ ಟಿಫನ್ ತಿನ್ನಕ್ ಮುಂಚೆ ಒಂದು ಅರ್ಧ ಅವರ್ ಕರೆಲಾ ಜ್ಯೂಸ್ ತಗೊಳ್ಬಹುದು. ಓಕೆ 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 ಓಕೆ, ಥ್ಯಾಂಕ್ಸ್ ಬಸವರಾಜ್, ಹೆಲ್ಪ್ ಆಗುತ್ತೆ ಅನ್ಸುತ್ತೆ ನಿಮಗೆ. ನೀವು ಪರಿಚಯ ಹೇಳ್ತೀರಾ ಬಸವರಾಜ್ ಅವರೇ? ಅದೇ ನಮ್ದು ಸರ್ ಸ್ವಂತ ಹರಪನಹಳ್ಳಿ ನಮ್ದು ಕೂಡ. ಇವಾಗ ನಾವು ನಂಜನಗೂಡಲ್ಲೇ ವಾಸವಾಗಿದ್ದೇವೆ ನಾವು. ಕೊಟ್ರೇಶ್ ಸರ್ ಅವ್ರ ಮಗಳು ಮತ್ತೆ ನಮ್ಮ ಮಗಳಿಂದ ಕ್ಲಾಸ್ಮೇಟ್. ಫಸ್ಟ್ ಅವ್ರ ಮನೆ ಹತ್ರ ಮನೆ ಚೇಂಜ್ ಮಾಡಿದ್ವಿ. ನಾವು ಟೈಲರಿಂಗ್ ಮಾಡ್ತೇವೆ ಸರ್, ಟೈಲರಿಂಗ್ ಮಾಡ್ತಿದ್ವಿ. ಮತ್ತೆ ನಾವು ಚರ್ಚ್ ಅಲ್ಲಿ ನಾವು ಪ್ರೇಯರ್ ನಡೆಸ್ತೀವಿ. ಥ್ಯಾಂಕ್ ಯು ಬಸವರಾಜ್ ಸರ್. ಸೊ ಸಮಯ 6 o'clock ಆಯ್ತು. ಸೊ ಯಾರೆಲ್ಲ ಇಂಟ್ರೊಡಕ್ಷನ್ ಆಗಿಲ್ಲ ಮತ್ತೆ ನಾಳೆ ಮಾಡೋಣ. ಸೊ ವಿತ್ ದಿಸ್ ವಿಲ್ ಕನ್ಕ್ಲೂಡ್ ದ ಸೆಷನ್. ಸೊ ಆಮೇಲೆ ಡೈಲಿ ಒಂದು ಟಾಸ್ಕ್ ಕೂಡ ನಾವು ಹೇಳ್ತೀವಿ. ಸೊ ಇವತ್ತಿನ ಒಂದು ಟಾಸ್ಕ್ ಏನಂದ್ರೆ, ಸೊ ನೋಡಿ ಬೇಸಿಕ್ ಎಲ್ಲರೂ ಬೇಗ ಎದ್ರೆ ಸೊ ನಾವು ಈ ಸೆಷನ್ ಈ ತರ ಅಟೆಂಡ್ ಆಗ್ಬೋದಲ್ವಾ. ಸೊ ಬೆಳಿಗ್ಗೆ ಎದ್ದ ನಮ್ಮ ಒಂಥರ ಪಾಸಿಟಿವ್ ಒಂಥರ ಒಂದು ಎನ್ವಿರಾನ್ಮೆಂಟ್ ಇರುತ್ತೆ, ಒಂದು ವಾತಾವರಣ ಯಾವ ಗದ್ದಲ ಇರೋದಿಲ್ಲ, ಒಂದು ಎಲ್ಲ ಒಂದು ಇದು ಇರುತ್ತೆ. ಸೊ ಅದರಿಂದ ನಾವು ಕೂಡ ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಮುಂಚೆನೆ ಸ್ಟಾರ್ಟ್ ಮಾಡಿ ಅದರಿಂದ ಒಂದು ಇದು ಉಪಯೋಗ ಕೂಡ ಆಗುತ್ತೆ. ಸೊ ನಮ್ಮ ಬೇಸಿಕ್ ಕೋರ್ಸ್ ಕೂಡ ಒಂದು ಉಪಯೋಗ ಆಗುತ್ತೆ. ಅದಕ್ಕೆ ಬೆಳಗ್ಗೆ ಬೇಗ ಹೇಳೋ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ, ಅದು ಒಂದು ಇದು ಇವತ್ತಿನ ಟಾಸ್ಕ್. ಸೊ ಓಕೆ, ನೆಕ್ಸ್ಟ್ ದಿನ ಒಂದು ಟಾಸ್ಕ್ ಹೇಳ್ತಾ ಹೋಗ್ತೀವಿ. ಸೊ ಅದನ್ನ ಮಾಡೋಣ. ಸೊ ದಿಸ್ ಎಲ್ಲರಿಗೂ ಒನ್ಸ್ ಅಗೇನ್. ಎಸ್ ಮೇಡಮ್. ಸರ್, ಐ ವುಡ್ ಲೈಕ್ ಟು ಜಸ್ಟ್ ಇದು ನಮಗೆಲ್ಲ ಗೊತ್ತಿದೆ, ಬ್ರಹ್ಮ ಮುಹೂರ್ತ ಅಂತ ನಾವು ಹೇಳ್ತೀವಲ್ವಾ, ಆ ಟೈಮೇ ಇದು ಬೆಳಗಿನ ಜಾವ. ಓಕೆ, ಈ ಬ್ರಹ್ಮ ಮುಹೂರ್ತದಲ್ಲಿ ಎಲ್ಲ ದೇವರುಗಳು ಒಟ್ಟಿಗೆ ಸೇರಿ
ಇರ್ತಾರೆ. ಸೊ ಆ ಟೈಮಲ್ಲಿ ನಮ್ಮ ಮನಸ್ಸಿಗೆ ಒಳ್ಳೆ ವಿಷಯಗಳನ್ನ ನಾವು ಇಲ್ಲಿ ಹೇಳ್ತಾ ಹೋಗುವಾಗ ಅವ್ರ ಕಡೆಯಿಂದ ತಥಾಸ್ತು ಅಂತ ಕೇಳ್ತಾ ಇರುತ್ತೆ. ಸೊ ಖಂಡಿತ ಆ ಕೆಲ್ಸಗಳು ನಡೆಯುತ್ತೆ. ಸೊ ಅದಕ್ಕೋಸ್ಕರನೇ ಬ್ರಹ್ಮ ಮುಹೂರ್ತದಲ್ಲಿ ನಾವೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೇಳೋದು. ಸೊ ಇಲ್ಲಿ ನಮಗೆ ಬೆಳಗಿನ ಜಾವ ಬೇಗ ಎದ್ದೇಳೋದ್ರಿಂದ ಏನಾಗುತ್ತೆ ಅಂದ್ರೆ, ಇಲ್ಲಿ ನಾವು ಕ್ಲಾಸ್ ಅಟೆಂಡ್ ಮಾಡ್ತಾ ನಾವು ಏನ್ ಮಾತಾಡ್ತಾ ಇದ್ದೀವಿ ನಮ್ಮ ಮನಸ್ಸೊಳಗಡೆ, ಈಗ ವಿಜುವಲೈಸೇಷನ್ ಮಾಡಿದ್ರು, ಯೋಗ ಮಾಡಿದ್ವಿ, ಮತ್ತೆ ಇವಾಗ ಶೇರಿಂಗ್ಸ್ ಅಂತ ಏನ್ ಮಾಡ್ತಾ ಇದ್ದೀವಿ, ಇದು ಎಲ್ಲಾನು ನಾವು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗುವಾಗ ಏನಾಗುತ್ತೆ, ಅದು ಖಂಡಿತ ನಮ್ಮ ಲೈಫ್ ಅಲ್ಲಿ ನಡೀತಾ ಹೋಗುತ್ತೆ. ಅದಕ್ಕೋಸ್ಕರನೇ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂತ ಹೇಳೋದು ಬೇರೆ ಏನಿಲ್ಲ. ಅಂಡ್ ಇನ್ನೊಂದು ನಮ್ಮ ಈ ಬೆಳಿಗ್ಗೆ ಹೇಳೋದ್ರಿಂದ ಏನಾಗುತ್ತೆ, ನಮ್ಮ ಪರ್ಸನಲ್ಗೆ ನಾವು ಒಂದು ಟೈಮ್ ಅಲಾಟ್ ಮಾಡ್ದಂಗ ಆಗುತ್ತೆ. ಇಲ್ಲಾಂದ್ರೆ ನಾರ್ಮಲ್ ಟೈಮ್ಗೆ ಸ್ಟಾರ್ಟ್ ಮಾಡಿದ್ರೆ ನೈಟ್ ವರ್ಗು ನಮ್ಮ ಬೇರೆಯವ್ರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇರ್ತೀವಿ. ನಮಗೆ ಸೆಲ್ಫ್ ಆಗಿ ನಮ್ಗೆ ಒಂದು ಸ್ಪೇಸ್ ಬೇಕು. ಆ ಸ್ಪೇಸ್ ಅನ್ನ ನಾವು ಇಲ್ಲಿ ಮಾಡಿದಾಗ ಯಾರಿಗೂ ಡಿಸ್ಟರ್ಬ್ ಆಗಲ್ಲ, ಪ್ಲಸ್ ನಮ್ಮ ಕೆಲ್ಸಗಳು ಆಗ್ತಾ ಇರುತ್ತೆ, ನಮ್ಮ ಮೈಂಡು ಫ್ರೆಶ್ ಆಗುತ್ತೆ. ಓಕೆ, ಅದಕ್ಕೋಸ್ಕರನೇ ವೇಕಿಂಗ್ ಅಪ್ ಅರ್ಲಿ ಅಂತ ಒಂದು ಫಸ್ಟ್ ಟಾಸ್ಕ್ ಕೊಟ್ಟಿರೋದು. ಅದು ಆಲ್ರೆಡಿ ಯಾರೆಲ್ಲ ಬೇಸಿಕ್ ಕೋರ್ಸ್ ಬರ್ತಾ ಇದ್ದೀರಾ, ನೀವು ಮಾಡ್ತಾ ಇದ್ದೀರಾ. ಸೊ ಯು ಹವ್ ಸ್ಟಾರ್ಟೆಡ್ ಯುವರ್ ಫಸ್ಟ್ ಡೇ ಕೆಲ್ಸಾನೇ ಇವತ್ತು ಸ್ಟಾರ್ಟ್ ಮಾಡಿದ್ದೀರಾ, ಟಾಸ್ಕ್, ಹೌದಲ್ವಾ? ಸೊ ಎಸ್, ವಿಲ್ ಆಲ್ ಮೀಟ್ ಟುಮಾರೋ. ಅಂಡ್ ಒಂದು ನೀವು ಇವಾಗ ಕ್ಲಾಸ್ ಅಟೆಂಡ್ ಮಾಡಕ್ ಬಂದಿದ್ದೀರಾ ಅಂದ್ರೆ ಇದು ಒಂದು ಸ್ಕೂಲ್ ಅಂತ ಅನ್ಕೊಳ್ಳಿ. ಸೊ ನಿಮಗೆ ಒಂದು ಬುಕ್, ಓಕೆ, 200 pages ಬುಕ್, ಈ ತರದ ಒಂದು ನೋಟ್ಬುಕ್ ಹೊಸ ತಂದು ಇಟ್ಕೊಳ್ಳಿ. ಜೊತೆಗೆ ಒಂದು ಇಲ್ಲಿ ನೋಟ್ಸ್ಗಳು ಇರುತ್ತೆ, ಹಾಗಾಗಿ ಒಂದ್ 2-3 ಪೆನ್, ಡಿಫ್ರೆಂಟ್ ಕಲರ್ ಪೆನ್ಸ್ ಲೈಕ್ ಗ್ರೀನ್, ಬ್ಲೂ ಅಂಡ್ ರೆಡ್, ಈ 3 ವಿಧವಾದ ರೈಟಿಂಗ್ ಪೆನ್ ಅನ್ನ ಇಟ್ಕೊಳ್ಳಿ. ಅಂಡ್ ನೀವು ಇಲ್ಲಿ ಕ್ಲಾಸ್ ಕೂತಿದ್ದಾಗ ಪಕ್ಕದಲ್ಲಿ ಒಂದು ಬಾಟಲ್ ನೀರ್ ಇಟ್ಕೊಳ್ಳಿ, ಒಂದು ಟಂಬ್ಲರ್ ಅಂಡ್ ಬಾಟಲ್ ನೀರ್ ಇಟ್ಕೊಳ್ಳಿ. ಡೆಫಿನೆಟ್ಲಿ ಇದು ಏನಕ್ಕೆ ಅಂತ ನಾಳೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಆಲ್ ಅಂಡ್ ವಿಲ್ ಡೂ ದಿ ಅಫರ್ಮೇಶನ್ಸ್. ಥ್ಯಾಂಕ್ ಯು ಶಿವ್. ಮೇಡಮ್, ಆಫೀಸಲ್ಲಿ ಏನು ವಿಶೇಷತೆ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ಬೋದಲ್ಲ ಮೇಡಮ್ ಇವತ್ತು? ಯಾವ್ದು? ಆಫೀಸಲ್ಲಿ ಇವತ್ತು ಏನೋ ಒಂದು ವಿಶೇಷತೆ ಇದೆಯಲ್ಲ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಯಾ, ಖಂಡಿತ. ಇವತ್ತು ನಮ್ಮ ಜಯನಗರ್ ಆಫೀಸ್ ಅಲ್ಲಿ ಕುಕಿಂಗ್ ಕಾಂಪಿಟಿಷನ್ ಇದೆ. ಓಕೆ, ಸೊ ನಮ್ಮ ಮೋದಿಕೇರಿಯಲ್ಲಿ ಇರುವಂತ ಪ್ರಾಡಕ್ಟ್ ರೈಸ್ ಬ್ರಾನ್ ಆಯಿಲ್ ಮತ್ತೆ ಕಿನೋವಾ, ಇದರಲ್ಲಿ ನೀವು ಯಾವುದೇ ಒಂದು ಪದಾರ್ಥಗಳು ಮನೆಯಲ್ಲಿ ಮಾಡ್ಕೊಂಡು ಅಲ್ಲಿ ತಗೊಂಡೋಗ್ಬೋದು. ಸೊ ಕಾಂಪಿಟಿಷನ್ ಅಲ್ಲಿ ವಿನ್ ಮಾಡೋರ್ಗೆ ಪ್ರೈಸಸ್ ಇದೆ, ಒಂದು ಇಂಟ್ರಾಕ್ಷನ್ ಸೆಷನ್ಗಳು ಇರುತ್ತೆ, ಖಂಡಿತ ಉಪಯೋಗ ಮಾಡ್ಕೊಳ್ಳಿ. ಬೆಳಿಗ್ಗೆ 11 to 1:30 ಇರುತ್ತೆ ಟೈಮಿಂಗ್ಸ್. ಓಕೆ, ಅಂಡ್ ಇನ್ನೊಂದು 4ನೇ, ದಟ್ ಈಸ್ ಆನ್ ಮಂಡೇ 8ನೇ ತಾರೀಕು ನಮ್ಮ ಸೇಮ್ ಜಯನಗರ ಆಫೀಸ್ ಅಲ್ಲಿ ಬೋನ್ ಡೆನ್ಸಿಟಿ ಟೆಸ್ಟ್ ಅದು ಇರುತ್ತೆ. ಬಟ್ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. 100 rupees ಕೊಟ್ಟು ನಿಮ್ಗೆ ಗ್ರೂಪ್ ಮೆಸೇಜ್ ಕಳಿಸ್ತಾರೆ, ಏನ್ ಆಫೀಸ್ ಇಂದ ಬಂದಿದೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಅಲ್ಲೋಗಿ ನಿಮ್ ಕಾಲ್ ಮಾಡ್ಬಿಟ್ಟು ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಬರೀ ಒಂದು 200 ಪೀಪಲ್ಗೆ ಮಾತ್ರ, ಫಸ್ಟ್ ಕಮ್ ಫಸ್ಟ್ ಸರ್ವ್, 200 ಜನಕ್ಕೆ ಮಾತ್ರ ನಡೆಯುತ್ತೆ. ಸೊ ಹಾಗಾಗಿ ರಿಜಿಸ್ಟರ್ ಮಾಡ್ಕೊಂಡು ಅಲ್ಲಿ ತಗೊಳ್ಬಹುದು. ಅಲ್ಲಿ ಫ್ರೀ ಕೌನ್ಸಿಲಿಂಗ್ ಇರುತ್ತೆ, ನ್ಯೂಟ್ರಿಷನ್ ಬಗ್ಗೆ ಅಲ್ಲಿ ಮಾಹಿತಿಗಳು ಸಿಗುತ್ತೆ. ಓಕೆ, ಎಸ್. Okay, so thank you, madam. So once again, welcome to all the new participants. And also, ನಾಳೆಯಿಂದ ಇವನ್ ಅಟೆಂಡ್ ಮಾಡಿದ್ರು ಕೂಡ ರಿಪೀಟ್ ಆಗಿ ಅಟೆಂಡ್ ಮಾಡಬಹುದು. ವಿ ಕ್ಯಾನ್ ಸಪೋರ್ಟ್ ನ್ಯೂ ಕಮರ್ಸ್, ಮತ್ತೆ ಶೇರಿಂಗ್ಸ್ ಕೂಡ ಇರುತ್ತೆ. ಸೊ ವಿತ್ ದಿಸ್ ವಿಲ್ ಕಮ್ ಟು ದ ಅಫರ್ಮೇಶನ್. ವೆಲ್ಕಮ್ ಕೃಷ್ಣಪ್ಪ ಸರ್ ಫಾರ್ ಅಫರ್ಮೇಶನ್. ಥ್ಯಾಂಕ್ ಯು ಎಲ್ಲ ನಮ್ಮ ಮಾರ್ನಿಂಗ್ ಕ್ಲಾಸ್